इमेतिहासरचनोल्लासाय दुर्वादिनां त्रासाय सकराय सत्सकृतविश्वासाय दोषद्विषे भासाय मुनरम्यतो यसदृशायासाय मासेविने दासाय भयदाय मध्वमुनिहृद्वासाय तुभ्यं नमः। लसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापं विनिकृन्तति। भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानसे च। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। श्रीगुरुभ्यो नमः। हरिः ॐ। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं। ವಿಷ್ಣುಪುರಾಣ ಪರಾಶರ ಮೈತ್ರೇಯರ ಸಂವಾದ ರೂಪದಲ್ಲಿ ಪ್ರಾಚೇತ ಸಚರಿತ್ರೆಯನ್ನು ನಿನ್ನೆಯ ದಿವಸ ಶ್ರವಣ ಮಾಡಿದ್ದೇವೆ. ಪ್ರಥಮ ಅಂಶದಲ್ಲಿ ಒಂದು ಕಥೆ ನೋಡಿದ್ದು. ನಾವಿನ್ನು ಪ್ರಥಮ ಅಂಶದಲ್ಲೇ ಇನ್ನೊಂದು ದ್ವಿತೀಯ ಅಂಶದಲ್ಲಿ ಒಂದು ಕಥೆ ನೋಡಿ ಮತ್ತೆ ವಿವರಣೆಗೆ ಹೋಗ. ಯಜುರ್ವೇದ, ಋಗ್ವೇದ, ಸಾಮವೇದ, ಅಥರ್ವವೇದ 4 ವೇದಗಳು ಹೇಗೆ ಬೆಳ್ಕೊಂಡು ಬಂದುವು ಅನ್ನುವುದನ್ನು ಇಲ್ಲಿ ವಿಸ್ತಾರವಾಗಿ ನಿರೂಪಣೆ ಮಾಡ್ತಾರೆ. ವೇದವ್ಯಾಸರಿಗೆ 4 ಜನ ಪ್ರಧಾನ ಶಿಷ್ಯರು. ಸುಮಂತು, ಜೈಮಿನಿ, ವೈಶಂಪಾಯನ ಮತ್ತು ಪೈಲ ಅಂತ ಅವರ ಹೆಸರು. ಅದರಲ್ಲಿ ಋಗ್ವೇದವನ್ನು ಪ್ರವೃತ್ತಿ ಮಾಡುವಂತಹ ಜವಾಬ್ದಾರಿ ಪೈಲ ಮಹರ್ಷಿಗಳು. ಸುಮಂತು ಋಗ್ವೇದ ಪ್ರವರ್ತಕ ಅಲ್ಲ, ವಸ್ತುತಃ ಸುಮಂತು, ವೈಶಂಪಾಯನ, ಜೈಮಿನಿ, ಪೈಲ. ಜೈಮಿನಿ ಸಾಮವೇದದ ಪ್ರವರ್ತಕ, ಸುಮಂತು ಅಥರ್ವ ವೇದಕ್ಕೆ ಪ್ರವರ್ತಕ, ವೈಶಂಪಾಯನ ಯಜುರ್ವೇದಕ್ಕೆ, ಪೈಲ ಋಗ್ವೇದಕ್ಕೆ ಅಂತ ಹೀಗೊಂದು ವ್ಯವಸ್ಥೆ. ಸ್ವತಃ ವೇದವ್ಯಾಸರು ವೇದ ಪ್ರವೃತ್ತಿಗೋಸ್ಕರ ತಮ್ಮ ಶಿಷ್ಯರಿಗೆ ಜವಾಬ್ದಾರಿಯನ್ನು ಕೊಟ್ಟರು. ಅದರಲ್ಲಿ ಯಜುರ್ವೇದದ್ದು ಸ್ವಲ್ಪ ವಿಶೇಷ ಇದೆ. ಈಗ ಪೈಲರು ಋಗ್ವೇದದ ಜವಾಬ್ದಾರಿ ತಗೊಂಡ್ರು. ಋಗ್ವೇದದಲ್ಲಿ 24 ಶಾಖೆಗಳು, ಅದು ಬೆಳ್ಕೊಂಡು ಬಂತು, ಅದು ಬೇರೆ ವಿಷಯ. ಯಜುರ್ವೇದದಲ್ಲಿ ಏನಾಯಿತು? ಈಗ ವೈಶಂಪಾಯನ ಮಹರ್ಷಿಗಳಿಗೆ ಯಜುರ್ವೇದದ ಜವಾಬ್ದಾರಿ. ವೈಶಂಪಾಯನರು ಯಜುರ್ವೇದವನ್ನು ಅನೇಕ ಶಿಷ್ಯರಿಗೆ ಪಾಠ ಹೇಳಿದರು. ಸುಮಾರು 100ಕ್ಕಿಂತ ಹೆಚ್ಚು ಶಿಷ್ಯರಿದ್ದರು. ಒಂದು ದಿವಸ ಏನಾಯಿತು ಅಂತ ಹೇಳಿದರೆ, ಈ ಶಿಷ್ಯರನ್ನೆಲ್ಲ ಕರ್ಕೊಂಡು ಅವರು ಹಿಮಾಲಯ ಪರ್ವತದಲ್ಲಿ ಹೋಗ್ತಾ ಇದ್ದರು ಮೇಲಕ್ಕೆ. ಹೋಗುವಾಗ ಈ ಶಿಷ್ಯರು ಅಂತೇಳಿದರೆ ಸ್ವಲ್ಪ ಮರ್ಕಟ ಸ್ವಭಾವ ಎಲ್ಲ ಇರ್ತದೆ. ಅವರು ಸ್ವಲ್ಪ ಮುಂದಕ್ಕೆ ಹೋಗೋದು, ಗುರುಗಳಿಗಿಂತ ತುಂಬ ಮುಂದೆ ಹೋಗೋದು. ಮುಂದೆ ಹೋಗಿ ಗುರುಗಳು ಯಾಕೆ ಇಂದು ಬರಲಿಲ್ಲ ಅಂತ ಸ್ವಲ್ಪ ಹಿಂದೆ ಬರೋದು, ಹೀಗೆಲ್ಲ ಮಾಡ್ತಾರೆ ಅವರು. ಹೀಗೆ ಹೋಗುವಾಗ ಏನಾಯಿತು, ಗುರುಗಳು ಆ ಕಡಿದಾದ ದಾರಿಯಲ್ಲಿ ಹಿಮಾಲಯದ ಪರ್ವತದಲ್ಲಿ ಸಾಗಿ ಹೋಗ್ತಾ ಇರುವಾಗ ಆ ಕಡೆಯಿಂದ ಶಿಷ್ಯರು ಬಂದವರು ಗುರುಗಳು ಬಂದರು ಅಂತೇಳಿ ಬದಿಗೆ ಬಂದರು. ಈ ಗುರುಗಳು ಬಂದಾಗ ದಾರಿ ಬಿಡಬೇಕಲ್ಲ. ಬದಿಗೆ ಬಂದಾಗ ಯಾವ ಕಲ್ಲಿಗೆ ಕಾಲಿಟ್ಟಿದ್ದ ಕಲ್ಲು ಜಾರಿದ ಮೇಲೆ ಆಮೇಲೆ ಎಲ್ಲಿದ್ದಾನೆ ಅಂತ ಮತ್ತೆ ಹೇಳಲಿಕ್ಕಿಲ್ಲ. ಕೆಳಗೆ ಹರಿತಾ ಇದ್ದಂಥ ಹಾಲಕನಂದೆಯಲ್ಲಿ ಬಿದ್ದಾವ. ಒಬ್ಬ ಶಿಷ್ಯ ಕೆಳಗೆ ಬಿದ್ದ ಅಂತೇಳಿದರೆ ಇದು ಯಾರ್ದು ತಪ್ಪು? ಗುರುಗಳು ವೈಶಂಪಾಯನರು ಸ್ವಲ್ಪ ಮುಂದೆ ಬಂದು ಕಣ್ಣಲ್ಲಿ ನೀರು ಹಾಕಿಕೊಂಡು ಬದಿಯಲ್ಲಿ ಕೂತು, ನನಗೆ ಬ್ರಹ್ಮಹತ್ಯೆ ಬಂದಿದೆ, ಯಾಕೆ ನನ್ನಿಂದಾಗಿ ಒಬ್ಬ ಬ್ರಾಹ್ಮಣ ವಟು ಕೆಳಗೆ ಬಿದ್ದಿದ್ದಾರೆ, ಆದ್ದರಿಂದ ಇದಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಳ್ಬೇಕೀಗ. ನನ್ನ ವತಿಯಿಂದ ತಾವೆಲ್ಲ ಪ್ರಾಯಶ್ಚಿತ್ತ ಮಾಡಬೇಕು ಅಂತ ಶಿಷ್ಯರಿಗೆ ಹೇಳಿದ. ಈಗ ತಾನು ಪ್ರಾಯಶ್ಚಿತ್ತ ಮಾಡುವ ಜೊತೆಗೆ ಶಿಷ್ಯರ ಹತ್ರ ಎಲ್ಲ ಜಪ ಮಾಡಿಸುವಂತಹ ಪ್ರಕ್ರಿಯೆ. ಆವಾಗ ಅದರಲ್ಲಿ ಶಿಷ್ಯರಲ್ಲಿ ಒಬ್ಬ ಎದ್ದು ನಿಂತ ಹೇಳ್ತಾನೆ, ಯಾಜ್ಞವಲ್ಕ್ಯ ಅಂತ ಅವರಿಗೆ ಹೆಸರು. ಅವರು ಎದ್ದು ಹೇಳ್ತಾರೆ, ಇವರೆಲ್ಲ ಯಾಕೆ ಮಾಡಬೇಕು ಆಚಾರ್ಯರೇ? ನಾನು ಒಬ್ಬ ಮಾಡ್ತೇನೆ. ನಿಮ್ಮ ಸಮಗ್ರ ಬ್ರಹ್ಮಹತ್ಯೆಯನ್ನು ನಾನು ತಗೊಂಡು ನಾನು ಅದನ್ನು ಪೂರ್ತಿ ಅರಗಿಸಿಕೊಳ್ಳುವಷ್ಟು ತಪಸ್ಸು ಮಾಡ್ತೇನೆ. ನೀವು ಏನು ಅದರ ಬಗ್ಗೆ ಯೋಚನೆ ಮಾಡಬೇಕಾಗಿಲ್ಲ. ಎಲ್ಲ ಶಿಷ್ಯರಿಗೆ ಆ ಕಷ್ಟ ಕೊಡೋದು ಬೇಡ ಅಂತ ಹೇಳಿದ. ನಿಜವಾಗಿ ಗುರುಗಳಾದಂತಹ ವೈಶಂಪಾಯನರಿಗೆ ಖುಷಿಯಾಗಬೇಕು, ಎಂಥ ಶಿಷ್ಯ ಇವ, ಎಷ್ಟು ಸಾಮರ್ಥ್ಯ ಇವನದ್ದು ಅಂತ ಅವರಿಗೆ ಸಿಟ್ಟು ಬಂತು.
ಸಿಟ್ಟು ಬಂದು ದುರಹಂಕಾರಿ ಅಂತ ಬೈದರು. ಇಷ್ಟು ಜನ ಶಿಷ್ಯರು ಸೇರಿ ಪ್ರಾಯಶ್ಚಿತ್ತ ಮಾಡಿ ಅಂತ ಹೇಳಿದರೆ, ಇಲ್ಲ ನಾನೊಬ್ಬರೇ ಮಾಡ್ತೇನೆ ಅಂತ ಅಹಂಕಾರದ ಮಾತಾಡ್ತಾ ಇದ್ದೀಯಲ್ಲ, ನೀನು ನನ್ನಲ್ಲಿ ಓದುವುದಕ್ಕೆ ನಾಲಾಯಕ ಪುರುಷ ಅಂತ ಹೇಳಿದರು. ಇಲ್ಲಿ ಓದುವುದಕ್ಕೆ ನೀನು ಯೋಗ್ಯ ಪುರುಷ ಅಲ್ಲ. ಇಲ್ಲಿಯ ತನಕ ಓದಿದ್ದು ಕೂಡ ನಿಮಗೆ ಪ್ರಯೋಜನಕ್ಕಿಲ್ಲ. ಆದ್ದರಿಂದ ಏನು ನನ್ನ ಹತ್ರ ಯಜುರ್ವೇದ ಓದಿದ್ದು ಇಲ್ಲಿಯ ತನಕ ಅದನ್ನು ಇಲ್ಲಿ ವಾಂತಿ ಮಾಡಿ ಹೋಗು ಅಂತ ಹೇಳಿದರು. ವಾಂತಿ ಮಾಡು ಅಂತ ಹೇಳಿದ ಕೂಡಲೇ ಈ ಗುರು ಈ ಶಿಷ್ಯ ನಾನು ನಿಮ್ಮ ಹತ್ರ ಓದಬಾರ್ದು ಅಂತ ಇವನು ಕೂಡ ಸ್ವಲ್ಪ ಜ್ವರ. ಈಗ ಆ ಗುರುಗಳಿಗೆ ವಯಸ್ಸಾಗಿದೆ, ಅವರಿಗೆ ಇಷ್ಟು ಸಿಟ್ಟು ಬಂದರೆ ಇನ್ನು ಬಿಸಿನೆತ್ತರಿನ ಹುಡುಗರಿಗೆ ಇನ್ನೆಷ್ಟು ಸಿಟ್ಟು ಬರಲಿಕ್ಕಿಲ್ಲ. ಅವನು ನನಗೆ ನೀವು ಪಾಠ ಹೇಳಬೇಕಾಗಿಲ್ಲ, ನೀವು ಹೇಳಿದ ಪಾಠ ನನಗೆ ಬೇಕಾಗಿಯೂ ಇಲ್ಲ ಅಂತ ಹೇಳಿದ. ಆ ಗುರುಗಳು ಕೊಟ್ಟಿದ್ದಂತಹ ವಿದ್ಯೆಯನ್ನು ಅಷ್ಟು ವಾಂತಿ ಮಾಡಿದ. ಅದು ಹೇಗೆ ವಾಂತಿ ಮಾಡುವುದು ನಮ್ಗೆ ಗೊತ್ತಿಲ್ಲ, ಅಲ್ಲಿ ಅದು ಆಗಿದೆ. ಅಂತೂ ಇನ್ನು ಮುಂದೆ ಈ ವೇದವನ್ನು ನಾನು ಉಪಯೋಗಿಸುವುದಿಲ್ಲ ಅಂತ ಅರ್ಥ. ಮತ್ತೆ ಈ ವೇದವನ್ನು ನಾನು ಮುಟ್ಟುವುದಿಲ್ಲ, ನೀವು ಹೇಳಿಕೊಟ್ಟದ್ದನ್ನು ಎಲ್ಲೂ ಉಪಯೋಗ ಮಾಡೋಲ್ಲ ಅಂತ. ಆದರೆ ಅಷ್ಟೇ ಆದರೆ ತೊಂದರೆ ಇಲ್ಲ. ಆದರೆ ಏನಾಯಿತು, ಈತ ತಾನು ಓದಿದ್ದ ವೇದವನ್ನು ತ್ಯಾಗ ಮಾಡಿದ, ವಾಂತಿ ಮಾಡಿದ ವೇದವನ್ನೆಲ್ಲ ಅಲ್ಲಿ ಉಳಿದ ಕೆಲವು ಶಿಷ್ಯರೆಲ್ಲ ಬಂದು ತಿತ್ತಿರಿ ಪಕ್ಷಿಗಳ ರೂಪದಲ್ಲಿ ಅದನ್ನು ಸ್ವೀಕಾರ ಮಾಡಿದರಂತೆ. ಇದು ಕೆಲವೊಂದು ರೀತಿಯ ರೂಪಕ ಸ್ವರೂಪ. ಈ ವಾಂತಿ ಮಾಡಿದ್ದು, ಹಕ್ಕಿಗಳು ತಿಂದದ್ದು ನಡೆಯುತ್ತೆ. ಮನುಷ್ಯ ವಾಂತಿ ಮಾಡಿದರೆ ಹಕ್ಕಿಗಳು ಬಂದು ತಿನ್ನುವಂಥದ್ದು ನಡೆಯುತ್ತೆ. ಆದರೆ ಇಲ್ಲಿ ವಾಂತಿ ಮಾಡಿದ್ದೇನು, ವಾಮನ ಅನ್ನೋ ಶಬ್ದ ಇದೆ. ವಾಮನ ಅಂತ ಹೇಳಿದರೆ ತಿಂದದ್ದನ್ನು ಹೊರಗೆ ಛರ್ದನ ಅಂತ ಅದಕ್ಕೆ ಕರೀತಾರೆ. ಹೊರಗೆ ಹಾಕಿದ್ದನ್ನು ತಿತ್ತಿರಿ ಪಕ್ಷ ರೂಪದಲ್ಲಿ ಕೆಲವು ಋಷಿಗಳು, ಯಾರು ಕೆಲವು ಋಷಿಗಳು ಅಂದರೆ ಈ ವೈಶಂಪಾಯನರು ಪ್ರಾಯಶ್ಚಿತ್ತ ಮಾಡಬೇಕು ಅಂತ ಒಂದಷ್ಟು ಶಿಷ್ಯರಿಗೆ ಹೇಳಿದ್ದಾರೆ. ಆ ಶಿಷ್ಯರು ಪ್ರಾಯಶ್ಚಿತ್ತ ಮಾಡುವುದಕ್ಕೋಸ್ಕರ ವ್ರತನಿಷ್ಠರಾಗಿದ್ದಾರೆ. ಅವರು ಈ ವಾಂತಿಯನ್ನು ನುಂಗ ಹಾಗಿಲ್ಲ, ಅವರು ಮುಟ್ಟಲಿಲ್ಲ, ಅವರು ಮುಟ್ಟಲಿಲ್ಲ. ಇನ್ನು ಉಳಿದವರು ಯಾರು ಇವರಿಂದ ಪ್ರಾಯಶ್ಚಿತ್ತ ಮಾಡಬೇಕು ಅಂತ ಆದಿಷ್ಟರಾಗಿಲ್ಲ ಅಂತಹ ಕೆಲವು ಋಷಿಗಳು ತಿತ್ತಿರಿ ಅಂತ ಒಂದು ಪಕ್ಷ, ಅದು ಟಿಟ್ಟಿ 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 ಅಂತ ಹೇಳುತ್ತೆ. ಅದಕ್ಕೆ ಟಿಟ್ಟಿರಿ ಹೋಗಿ ತಿತ್ತಿರಿ ಆಗಿದೆ. ಅದು ಮಾಡುವ ಶಬ್ದದಿಂದ ಬಂದ ಹೆಸರು ಅದು. ಆ ತಿತ್ತಿರಿ ಪಕ್ಷ ರೂಪದಲ್ಲಿ ಅವರು ಈ ವೇದವನ್ನು ಸ್ವೀಕರಿಸಿದರು. ಆದ್ದರಿಂದ ಅವತ್ತು ನಮ್ಮ ಯಾಜ್ಞವಲ್ಕ್ಯರು ಛರ್ದನ ಮಾಡಿ ಈ ತಿತ್ತಿರಿ ಪಕ್ಷಿಗಳ ರೂಪದಲ್ಲಿ ಸ್ವೀಕಾರ ಮಾಡಿದ ವೇದ ಏನಿದೆ ಅದಕ್ಕೆ ತೈತ್ತಿರೀಯ ಶಾಖಾ ಅಂತ ಹೆಸರಾಯಿತು. ಯಾಕೆಂದರೆ ತಿತ್ತಿರಿ ಪಕ್ಷಿ ರೂಪದಲ್ಲಿ ಅದನ್ನು ಸ್ವೀಕಾರ ಮಾಡಿದ್ರಿಂದ ಅದು ತೈತ್ತಿರೀಯ ಶಾಖೆ ಅಂತ ಕರೀತಾರೆ. ಇವತ್ತು ಅದನ್ನು ಕೃಷ್ಣ ಯಜುರ್ವೇದ ಅಂತ ಕರೀತಾರೆ. ಈತ ಹುಡುಗ ಹೋದ ಹಿಮಾಲಯ ಇಳಿದು ಕೆಳಗೆ ಒಂದು ಪ್ರಯಾಗಕ್ಕೆ ಬರ್ತಾನೆ. ಪ್ರಯಾಗಕ್ಕೆ ಬಂದವ ಅಲ್ಲಿ ಒಂದು ಏಕಾಂತ ಪ್ರದೇಶವನ್ನು ಮರಗಳ ಕಾಡಿನ ಮಧ್ಯದಲ್ಲಿ ಹೋಗಿ ಕೂತ್ಕೊಂಡು ತಲೆ ಎತ್ತಿ ನೋಡ್ತಾನೆ. ಆಕಾಶದಲ್ಲಿ ಸೂರ್ಯನೇ ಕಾಣಿಸುವುದಿಲ್ಲ, ಅಷ್ಟು ದಟ್ಟವಾದ ಅರಣ್ಯ. ಆ ದಟ್ಟ ಅರಣ್ಯದಲ್ಲಿ ಆತ ಕಷ್ಟಪಟ್ಟು ಹೀಗೆ ಸೂರ್ಯನನ್ನು ನೋಡಿದ. ಸೂರ್ಯ ಕಂಡ ಕೂಡಲೇ ಅವನಿಗೆ ಯಜುರ್ವೇದವನ್ನು ನಾನು ಗುರುಗಳಿಂದ ಕಲಿತದ್ದನ್ನು ತ್ಯಜಿಸಿದ್ದೇನೆ, ಮತ್ತು ಗುರುಗಳಿಗಿಂತ ಹೆಚ್ಚು ನಾನು ಪಡಿಬೇಕು ಅಂತ ಒಂದು ಹಠ ಹುಟ್ಟಿತು ಈ ಹುಡುಗನಿಗೆ. ಆ ಹಠದಿಂದ ಆತ ಆ ಸೂರ್ಯನನ್ನು ತಾನು ಅಲ್ಲಿ ಕಣ್ಣಿಗೆ ಕಾಣಿಸ್ತಾ ಇಲ್ಲವ ಅವನನ್ನು ಹೃದಯದಲ್ಲಿ ಧ್ಯಾನ ಮಾಡುವುದಕ್ಕೆ ಶುರು ಮಾಡಿದ. ತನ್ನಲ್ಲಿದ್ದ ಗಾಯತ್ರಿ ಮಂತ್ರದಿಂದ ಹೃದಯದಲ್ಲಿ ಸೂರ್ಯನನ್ನು ಧ್ಯಾನ ಮಾಡ್ತಾ ಸೂರ್ಯನನ್ನೇ ಗಟ್ಟಿಯಾಗಿ ತಾನು ಮಂತ್ರಗಳಿಂದ ಸ್ತೋತ್ರ ಮಾಡ್ತಾನೆ. ದೀರ್ಘಕಾಲದ ತಪಸ್ಸು. ಆ ತಪಸ್ಸಿಗೆ ಒಲಿದಂತಹ ಸೂರ್ಯ ಅವನಿಗೆ ಒಂದು ಕುದುರೆಯ ರೂಪದಲ್ಲಿ ಪ್ರತ್ಯಕ್ಷನಾಗ್ತಾನೆ. ವಾಜಿರೂಪೇಣ ದದರ್ಶ ಅಂತ ಕುದುರೆಯ ರೂಪದಲ್ಲಿ ಪ್ರತ್ಯಕ್ಷನಾಗ್ತಾನೆ. ಪ್ರತ್ಯಕ್ಷನಾದಂತಹ ಸೂರ್ಯನನ್ನು ಮತ್ತೆ ಈತ ಸ್ತುತಿಸ್ತಾನೆ. ಆವಾಗ ಆತ ಕುದುರೆಯ ರೂಪದಿಂದ ಈ ಶಿಷ್ಯನಿಗೆ ಯಜುರ್ವೇದವನ್ನು ಉಪದೇಶ ಮಾಡ್ತಾನೆ. ಆದರೆ ವಿಶೇಷ ಅಂತೇಳಿದರೆ ಹಿಂದೆ ತನ್ನ ಗುರುಗಳು ಯಾವ ಯಜುರ್ವೇದ ಉಪದೇಶ ಮಾಡಿದರು ಅದಕ್ಕಿಂತ ಬೇರೆ ಯಜುರ್ವೇದ. ಹಾಗಾದರೆ ಯಜುರ್ವೇದ ಇಷ್ಟೇ ಇರುವುದಲ್ಲ ಅಂತ ಆಯಿತಾ? ಯಜುರ್ವೇದ ಅನವೇ ಅನಂತವಾದದ್ರಲ್ಲಿ ಇವನಿಗೆ ಯಜುರ್ವೇದವನ್ನು ಉಪದೇಶ ಮಾಡ್ತಾರೆ. ಅದು ಹೇಗಿದೆ ಅಂದರೆ ಹಿಂದೆ ಇವನ ಗುರುಗಳು ಇವನಿಗೆ ಉಪದೇಶ ಮಾಡಿದ ಯಜುರ್ವೇದಕ್ಕಿಂತ ಶುದ್ಧ. ಹಾಗಾದರೆ ಅದು ಅಶುದ್ಧ ಅಂತ ಆಯ್ತಲ್ಲ. ಅದು ಹಿಂದಿನ ಯಜುರ್ವೇದ ಅಶುದ್ಧ ಅಂದರೆ ಏನು? ಮಂತ್ರ ಸರಿ ಇದೆ, ಆದರೆ ಅದರಲ್ಲಿ ಒಂದು ಯಾಗದ ಮಂತ್ರ ಸೇರಿದರೆ ಅದರಲ್ಲಿ ಇನ್ನೊಂದು ಯಾಗದ ಮಂತ್ರ ಮಧ್ಯದಲ್ಲಿ ಸೇರಿಕೊಂಡು ಬಿಟ್ಟಿದೆ. ಅಂದರೆ ಏನಾಗಿದೆ? ಕಲಸು ಮೇಲೋರಗ, ಅಕ್ಕಿಯಲ್ಲಿ ಬೇಳೆ ಸೇರಿಕೊಂಡ ಹಾಗೆ. ಈ ಯಾವಾಗ ಯಾಜ್ಞವಲ್ಕ್ಯರಿಗೆ ಸ್ವತಃ ಸೂರ್ಯದೇವ ವಾಜಿರೂಪದಿಂದ ಉಪದೇಶ ಮಾಡಿದ, ಅದು ಆ ರೀತಿ ಕೃಷ್ಣ ಅಲ್ಲ, ಎಲ್ಲ ಸೇರಿಕೊಳ್ಳಿಲ್ಲ, ಕಾಳಸಂತೆ ಅಲ್ಲ, ಅದು ಶುಕ್ಲ. ಅದರಿಂದ ಅದಕ್ಕೆ ಶುಕ್ಲ ಯಜುರ್ವೇದ ಅಂತ ಹೆಸರು.
ಹೀಗೆ ಯಾಜ್ಞವಲ್ಕ್ಯರು ಸೂರ್ಯನಿಂದ ಪಡೆದದ್ದು, ಅದು ವಾಜಿರೂಪನಾದಂತಹ ಸೂರ್ಯನಿಂದ ಪಡೆದದ್ರಿಂದ ಅದಕ್ಕೆ ವಾಜಸನೇಯಕ ಅಂತಲೂ ಒಂದು ಹೆಸರಿದೆ ಶುಕ್ಲ ಯಜುರ್ವೇದಕ್ಕೆ. ಹೀಗಾಗಿ ಯಜುರ್ವೇದ ಎರಡು ಥರ ಆಯಿತು. ಯಾಜ್ಞವಲ್ಕ್ಯರು ಕಂಡಂತಹ ಯಜುರ್ವೇದ ಅದು ಶುಕ್ಲ ಯಜುರ್ವೇದ. ಅದಕ್ಕಿಂತ ಹಿಂದೆ ಇದ್ದಂತಹ ತೈತ್ರೀಯ ಶಾಖೆ ಅದನ್ನು ಕೃಷ್ಣ ಯಜುರ್ವೇದ ಅಂತ ಕರೀತಾರೆ. ಇವತ್ತು ಯಜುರ್ವೇದಿಗಳು ಎರಡು ರೀತಿ ಇದ್ದಾರೆ, ಕೃಷ್ಣ ಯಜುರ್ವೇದಿಗಳು, ಶುಕ್ಲ ಯಜುರ್ವೇದಿಗಳು ಅಂತ. ಈ ಶುಕ್ಲ ಯಜುರ್ವೇದಿಗಳೆಲ್ಲ ಉತ್ತರ ಭಾರತದಲ್ಲಿ ಜಾಸ್ತಿ. ಅವರೆಲ್ಲ ರಾಜಾರಾಮ ಶುಕ್ಲ, ಆ ಕೊನೆಗೆ ಶುಕ್ಲ ಅಂತ ಹಾಕ್ಕೊಳ್ತಾರೆ. ಆ ಶುಕ್ಲ ಅಂತ ಹಾಕ್ಕೊಂಡ್ರೆ ಅವರೆಲ್ಲ ಶುಕ್ಲ ಯಜುರ್ವೇದಿಗಳು ಅಂತ ಅರ್ಥ. ಕೃಷ್ಣ ಯಜುರ್ವೇದಿಗಳು ಕೃಷ್ಣ ಅಂತ ಹಾಕ್ಕೊಳ್ಳಲ್ಲ. ಗೋಪಿ ಕೃಷ್ಣ ಅಂತಿದ್ದರೆ ಅವರು ಕೃಷ್ಣ ಯಜುರ್ವೇದಿಗಳು ಅಂತ ಅರ್ಥ ಅಲ್ಲ ಅಂತ ಅವರು ಶರ್ಮ, ಶಾಸ್ತ್ರಿ ಈ ಶಬ್ದಗಳನ್ನು ಹಾಕ್ಕೊಳ್ತಾರೆ. ಇನ್ನು ನಮ್ಮಲ್ಲಿ ಈ ಯಾಜ್ಞವಲ್ಕ್ಯರ ಶಿಷ್ಯ ಕಣ್ವ ಮಹರ್ಷಿಗಳು. ಆದ್ದರಿಂದ ಯಾಜ್ಞವಲ್ಕ್ಯರ ನಂತರ ಶುಕ್ಲ ಯಜುರ್ವೇದದ ಶಾಖೆ ಕಣ್ವ ಶಾಖೆ ಅಂತ ಒಂದು ಬಂತು. ಈಗ ಕಣ್ವ ಮಠ ಅಂತ ನಮ್ಮಲ್ಲಿ ಉಂಟು. ಆ ಕಣ್ವ ಮಠದ ಅನೇಕ ಶಿಷ್ಯರಿದ್ದಾರೆ, ಅವರೆಲ್ಲ ಯಜುರ್ವೇದಿಗಳು. ಅವರೆಲ್ಲ ಯಾಜ್ಞವಲ್ಕ್ಯರನ್ನೇ ವಿಶೇಷವಾಗಿ ಗುರುಗಳು ಅಂತ ಆರಾಧನೆ ಮಾಡ್ತಕ್ಕಂಥವರು. ಅದಕ್ಕೆ ಕಾರಣ ಯಜುರ್ವೇದಕ್ಕೆ ಪ್ರವರ್ತಕವಾದಂತಹ ವ್ಯಕ್ತಿತ್ವ ವೇದವ್ಯಾಸರ ನಂತರ. ಅದು ವೇದವ್ಯಾಸರ ಶಿಷ್ಯರಾದ ವೈಶಂಪಾಯನರಲ್ಲಿದ್ದರೂ ಕೂಡ ವೈಶಂಪಾಯನರದ್ದು ಕೃಷ್ಣ ಯಜುರ್ವೇದಕ್ಕೆ ಸಂಬಂಧಿಸಿದ್ದು. ಶುಕ್ಲ ಯಜುರ್ವೇದದ ಉತ್ಪತ್ತಿಗೆ ಕಾರಣೀಭೂತನಾದವ ಈ ಯಾಜ್ಞವಲ್ಕ್ಯ ಅನ್ನುವ ಕಾರಣದಿಂದ ಶುಕ್ಲ ಯಜುರ್ವೇದಿಗಳು ಯಾಜ್ಞವಲ್ಕ್ಯನನ್ನು ವಿಶೇಷವಾಗಿ ಗುರುಸ್ಥಾನದಲ್ಲಿ ಆರಾಧನೆ ಮಾಡ್ತಾರೆ ಅನ್ನುವ ಒಂದು ವಿಷಯ. ಅದು ದ್ವಿತೀಯ ಅಂಶದಲ್ಲಿ ಬರ್ತಕ್ಕಂಥದ್ದು ವಿಷ್ಣು ಪುರಾಣದಲ್ಲಿ. ಮತ್ತು ಪ್ರಥಮ ಅಂಶಕ್ಕೆ ಇನ್ನೊಂದು ಪ್ರಮುಖ ಕಥೆಯನ್ನು ಅವಲೋಕನೆ ಮಾಡುವುದಕ್ಕೆ ಬರೋಣ. ಏನಂದರೆ ನರಸಿಂಹಾವತಾರದ ಕಥೆ. ವಸ್ತುತಃ ಭಾಗವತ ಶ್ರವಣ ಮಾಡಿದವರಿಗೆಲ್ಲ ನರಸಿಂಹಾವತಾರದ ಕಥೆ ಗೊತ್ತಿದೆ. ಆದರೆ ಆ ಕಥೆ ಎಷ್ಟು ವಿಸ್ತಾರ ಬೇಕೋ ಅಷ್ಟು ವಿಸ್ತಾರ ಅಲ್ಲಿಲ್ಲ. ವಿಷ್ಣು ಪುರಾಣದಲ್ಲಿ ನರಸಿಂಹಾವತಾರದ ಕಥೆ ಪ್ರಹ್ಲಾದನ ಕಥೆ ವಿಸ್ತಾರವಾಗಿದೆ. ಅದರಿಂದ ಸುಮಾರು 1 ಗಂಟೆಯಷ್ಟು ಹೊತ್ತು ನಾವು ನರಸಿಂಹಾವತಾರದ ಕಥೆಯನ್ನು ಇವತ್ತು ಕೇಳಬೇಕು. ಕೆಲವು ಕಥೆಯೆಲ್ಲ ಬೇಡ ನಮಗೆ. ಏನು, ಹಿರಣ್ಯಕಶಿಪು ದ್ವಿತೀಯ ಮಗನಾದವ, ಅವನ ತಮ್ಮನಾಗಿ ಹಿರಣ್ಯಾಕ್ಷ, ಇದೆಲ್ಲ ಗೊತ್ತಿರುವಂಥದ್ದು. ಹಿರಣ್ಯಕಶಿಪು ಆತ ತಪಸ್ಸು ಮಾಡಿ ಒಳಗೆ ಹೊರಗೆ ಯಾರಿಂದಲೂ ಸಾಯಬಾರ್ದು ಅಂತೆಲ್ಲ ವರ ಪಡೆದ. ಮೇಲೆ ಸಾಯಬಾರ್ದು, ಕೆಳಗೆ ಸಾಯಬಾರ್ದು, ಶಸ್ತ್ರದಿಂದ ಸಾಯಬಾರ್ದು, ಅಸ್ತ್ರದಿಂದ ಸಾಯಬಾರ್ದು, ಮನುಷ್ಯನಿಂದ ಸಾಯಬಾರ್ದು, ಪ್ರಾಣಿಯಿಂದ ಸಾಯಬಾರ್ದು, ಹೀಗೆಲ್ಲ ಭಾರಿ ವರ ಪಡೆದಂತಹ ಹಿರಣ್ಯಕಶಿಪು ನಾನೇ ಬ್ರಹ್ಮ ಅಂತ ಹೇಳುವಷ್ಟು ಉದ್ಧಟನಾದ, ಅಹಂಕಾರಿಯಾಗಿ ಮೆರೆದ. ಅವನಿಗೆ 4 ಜನ ಮಕ್ಕಳು ಕಯಾದುವಿನಲ್ಲಿ ಆವಿರ್ಭವಿಸಿದವರು. ಹ್ಲಾದ, ಸಂಹ್ಲಾದ, ಪ್ರಹ್ಲಾದ ಮತ್ತು ಅನುಹ್ಲಾದ ಅಂತ 4 ಜನ ಮಕ್ಕಳು. 4 ಜನರಲ್ಲಿ ಪ್ರಹ್ಲಾದನ ಕಥೆಯನ್ನೇ ಶುರು ಮಾಡಿದ್ರು. ಇವರಿಷ್ಟು ಕಥೆಯನ್ನು ಬರೀ ಇಷ್ಟರಲ್ಲಿ ಮುಗಿಸಿದ್ರು. ಇನ್ನು ಪ್ರಹ್ಲಾದನ ಕಥೆ. ಪ್ರಹ್ಲಾದನಿಗೆ ಪಾಠ ಹೇಳುವುದಕ್ಕೆ ವ್ಯವಸ್ಥೆ ಮಾಡಿದರು. ಎಲ್ಲಿ ವ್ಯವಸ್ಥೆ? ಶುಕ್ರಾಚಾರ್ಯರ ಗುರುಕುಲದಲ್ಲಿ ವ್ಯವಸ್ಥೆ. ಆದರೆ ಶುಕ್ರಾಚಾರ್ಯರು ಊರಲ್ಲಿರಲಿಲ್ಲ. ಅದಕ್ಕೆ ಕಾರಣ ಅವರು 1000 ವರ್ಷದ ತಪಸ್ಸು ಮಾಡುವುದಕ್ಕೆ ಸಂಕಲ್ಪ ಮಾಡಿಕೊಂಡು ದೀಕ್ಷಿತರಾಗಿದ್ದರು. ತಪಸ್ಸು ಯಾಕೆ ಅಂತೇಳಿದರೆ ಮೃತ ಸಂಜೀವಿನಿ ಅನ್ನೋ ಒಂದು ವಿದ್ಯೆಯನ್ನು ಪಡೆಯುವುದಕ್ಕೋಸ್ಕರ. ತಲೆ ಕೆಳಗೆ ಮಾಡಿಕೊಂಡು, ಕಾಲು ಮೇಲೆ ಮಾಡಿಕೊಂಡು, ಸುತ್ತ ಹೊಗೆ ಹಾಕಿ ಧೂಮಪಾನ ಮಾಡಿಕೊಂಡು ಶುಕ್ರಾಚಾರ್ಯರ ತಪಸ್ಸು. ಆ ತಪಸ್ಸಿಗೆ ಅವರು ತೊಡಗಿದ ಕಾರಣದಿಂದಾಗಿ ಅವರ ಮಕ್ಕಳಾದ ಷಂಡಾಮರ್ಕರು ತಮ್ಮ ಗುರುಕುಲವನ್ನು ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಆ ಷಂಡಾಮರ್ಕರ ಗುರುಕುಲದಲ್ಲಿ ಈತ ಓದಿದ. ಕೆಲವು ದಿವಸಗಳಾದ ಮೇಲೆ ಹಿರಣ್ಯಕಶಿಪು ಅವನನ್ನು ಕರೆಸಿಕೊಂಡ. ಕಲ್ತದ್ರಲ್ಲಿ ಯಾವುದಾದ್ರೂ ಶ್ರೇಷ್ಠವಾದ ಒಂದು ವಿಷಯ ನೀನು ಹೇಳಬೇಕು ಅಂತ ಕೇಳಿದರೆ, ಇವಾಗ ನೋಡಿ ಕೇಳಿದ್ದು ಹಿರಣ್ಯಕಶಿಪು ಏನು ಕೇಳಿದ ಗೊತ್ತಾ? ಪಠ್ಯತಾಂ ಭವತಾ ವತ್ಸ ಸಾರಭೂತಂ ಸುಭಾಷಿತಂ, ಒಂದು ಸುಭಾಷಿತ ಹೇಳು ಅಂತ ಕೇಳಿದ್ದವನು. ಮಕ್ಕಳ ಹತ್ರ ಚೆನ್ನಾಗಿ ಓದ್ತಾ ಇದ್ದರೆ ಒಂದು ಗಾದೆ ಮಾತು ಹೇಳು ಅಂತ ನಾವು ಕೇಳೋಲ್ವ? ಹಾಗೆ ಪಠ್ಯತಾಂ ಸಾರಭೂತಂ ಸುಭಾಷಿತಂ, ಒಂದು ಒಳ್ಳೆಯ ಭಾಷಿತ ಆಗಬೇಕು, ಅದು ನೀನು ಓದಿದ್ರಲ್ಲಿ ಸಾರ ಇರಬೇಕು ಅಂತ ಸಾರ ಎಲ್ಲ ತುಂಬಿಸಿಕೊಂಡ ಒಂದು ಸುಭಾಷಿತ. ಕಾಲೇ ನೈತಾವತಾಯತ್ತೆ ಸದೋದ್ಯುಕ್ತೇನ ಶಿಕ್ಷಿತಂ, ನೀನು ಒಂದು ದಿವಸವೂ ನಿದ್ದೆ ಮಾಡಿದ್ದು ನೋಡಲೇ ಇಲ್ಲ ನಾನು, ದಿವಸ ಓದ್ತಾ ಇರ್ತೀಯಲ್ವಾ, ಇಷ್ಟು ಕಾಲ ನಿನಗೆ ಗುರುಗಳು ಶಿಕ್ಷಣ ಕೊಟ್ಟಿದ್ದಾರೆ, ಅದರಲ್ಲಿ ಸಾರಭೂತವಾದ ಒಂದು ವಿಷಯ ನನ್ನ ಮುಂದೆ ಹೇಳು ಅಂತ ಇವಾಗ ಕೇಳಿದ್ದು. ಕೇಳಿದರೆ ಪ್ರಹ್ಲಾದವು ವಾಚ ಶ್ರೂಯತಾಂ ತಾತ ವಕ್ಷ್ಯಾಮಿ ಸಾರಭೂತಂ ತವಾಜ್ಞೆಯ ಸಮಾಹಿತಮನಾ ಭೂತ್ವ ಯನ್ಮೇ ಚೇತಸ್ಯವಸ್ಥಿತಂ. ಇವನು ನೇರ ನಿಂತ ಅಂತೆ. ಈಗ ಮಕ್ಕಳು ಅಪ್ಪ ಕೇಳಿದರೆ ಹೇಗೆ ಮಾಡಿ ಹೇಳ್ತಾರೆ? ಒಂದು ಹೀಗೆ ಕೈ ಕಟ್ಟಿಕೊಂಡು ನಿಂತು, ಹಾಗೆ ನೇರ ಕೈ ಕಟ್ಟಿಕೊಂಡಲ್ಲ, ಈಗ ಕೈ ಮುಗಿದುಕೊಂಡು ನಿಂತ. ಅಪ್ಪ ದಯವಿಟ್ಟು ಕೇಳಬೇಕು ತಾವು ಅಂತ ಹೇಳೋದು. ಕೇಳಬೇಕು. ನಾವು ಓದಿದ್ರಲ್ಲಿ, ನಾನು ಓದಿದ್ರಲ್ಲಲ್ಲ,
ನಾವೆಲ್ಲ ಓದಿ ಅವ್ರಿಗೆ ಈಗ ಅಪ್ಪ ಕೇಳಿದ್ದೇನು, ನೀನು ಓದಿದ್ರಲ್ಲಿ ಯಾವುದು ಸಾರ ಅಂತ. ಈ ಒಂದು ಅಧಿಕ ಪ್ರಸಂಗ. ನಾನಲ್ಲ, ನಾವೆಲ್ಲ ಓದಿದ್ರಲ್ಲಿ ಯಾವುದು ಸಾರಭೂತವಾದದ್ದು ಅದನ್ನು ಸ್ವಲ್ಪ ಗಮನ ಇಟ್ಟು ಕೇಳು. ಇವನು ಹೇಳೋದು ಇವನಿಗೆ, ಅಪ್ಪನಿಗೆ, ಸಮಾಹಿತ ಮನಾಭೂತ್ವ ಯನ್ಮೇ ಚೇತಸ್ಯ ಅವಸ್ಥಿತಂ. ನನ್ನ ಮನಸ್ಸಲ್ಲಿರ್ತಕ್ಕಂಥ ವಿಷಯವನ್ನು ನಾನು ಮಚ್ಚುಮರೆ ಇಲ್ಲದೆ ನೇರವಾಗಿ ಹೇಳ್ತೇನೆ ಸಾರಭೂತವಾದ್ದನ್ನು. ನೀನು ಸ್ವಲ್ಪ ಗಮನ ಇಟ್ಟು ಕೇಳಬೇಕು, ಯಾವುದೇ ಉದ್ರೇಕಕ್ಕೆ ಒಳಗಾಗಬಾರ್ದು ಅಂತ ಹೇಳಿ ಒಂದು ಶ್ಲೋಕ ಹೇಳ್ತಾನೆ. ಅನಾದಿ ಮಧ್ಯಾಂತಮಜಂ ಅವೃದ್ಧಿ ಕ್ಷಯಮಚ್ಯುತಂ ಪ್ರಣತೋಸ್ಮಿ ಅನಂತ ಪ್ರಣತೋಸ್ಮ್ಯಂತ ಸಂತಾನಂ ಸರ್ವ ಕಾರಣ ಕಾರಣಂ. ಎಲ್ಲ ಕಾರಣಕ್ಕೂ ಕಾರಣನಾದ, ಆದಿ ಮಧ್ಯ ಅಂತ ಅನ್ನುವುದು ಯಾವುದೂ ಇಲ್ಲದ ಅನಾದಿ ನಿಧನನಾದ ಆ ಜನಾರ್ದನನನ್ನು ನಮಸ್ಕರಿಸ್ತಾ ಇರಬೇಕು ಅನ್ನುವುದು ನಾನು ಕಲ್ತದ್ರಲ್ಲಿ ಶ್ರೇಷ್ಠವಾದ ಒಂದು ವಿಷಯ, ಒಂದು ಸುಭಾಷಿತ ಅಂತ ಹೇಳಿದ. ಇಷ್ಟು ಹೇಳಿದರೆ ಹಿರಣ್ಯಕಶಿಪು ಅವನ ಕಣ್ಣು ಕೆಂಪಾಯಿತು. ಕಣ್ಣು ಕೆಂಪಾಗಿ ಮಗನಿಗೆ ಬೈಲಿಲ್ಲ, ಗುರುಗಳನ್ನು ನೋಡಿದ. ಏನು ಪಾಠ ಹೇಳಿದ್ದು ಅಂತ ಸಿಕ್ಕಾಬಟ್ಟೆ ಗಲಾಟೆ ಗುರುಗಳಿಗೆ. ಈ ಸಾಮಾನ್ಯ ಶಿಷ್ಯರು ತಪ್ಪು ಮಾಡಿದರೆ ಗುರುಗಳಿಗೆ ಬೈಯುವುದು ಅನ್ನುವುದೇ ಒಂದು ತಾಮಸ ಪ್ರವೃತ್ತಿ. ಇವನು ತಾಮಸ ಅದೇ ರೀತಿ ಶುರು ಮಾಡಿದ. ಬ್ರಹ್ಮಬಂಧೋ ಕಿಮೇ ತತ್ತೇ ವಿಪಕ್ಷ ಸ್ತುತಿ ಸಂಹಿತಂ. ನೀನು ಬ್ರಾಹ್ಮಣ ಅಲ್ಲ, ನೀನು ಬ್ರಹ್ಮಬಂಧು. ಇದು ಬೈಯುವ ಶಬ್ದ. ಬ್ರಹ್ಮಬಂಧು ಅಂತ ಹೇಳಿದರೆ ಬ್ರಾಹ್ಮಣರನ್ನೆಲ್ಲ ಬಂಧು ಅಂತ ಹೇಳ್ಕೊತಾನೆ, ನಿಜವಾಗಿ ಅವ ಬ್ರಾಹ್ಮಣ ಅಲ್ಲ ಅಂತ ಅಭಿಪ್ರಾಯ. ಹೀಗೆ ಬೈದು, ಏನು ನಾವು ಕೊಟ್ಟ ಅನ್ನ ತಿಂದುಕೊಂಡು ನಮಗೆ ಎರಡು ಬಗೆಯುವ ಕೆಲಸ ಮಾಡ್ತಾ ಇದ್ದೀರಲ್ವ, ನನ್ನ ಮಗನಿಗೆ ಏನು ಪಾಠ ಹೇಳಿದ್ದೀರಿ ನೀವು ಅಂತ ಬೈದ. ಅದಕ್ಕೆ ಗುರು ಹೇಳಿದ, ದೈತ್ಯೇಶ್ವರ ನ ಕೋಪಸ್ಯ ವಶಮಾಗಂತುಮರ್ಹಸಿ. ನೀನು ಕೋಪ ಹೊಂದಬೇಡ, ಇದರಲ್ಲಿ ನಮ್ಮದೇನೂ ತಪ್ಪಿಲ್ಲ. ನಾವು ಅವನಿಗೆ ಹೇಳಿಕೊಟ್ಟದ್ದು ಒಂದು ಹೇಳಲಿಲ್ಲ, ಅವ ಯಾವುದೋ ಬೇರೆ ಹೇಳಿದ್ದಾನೆ ಅಂತ ಗುರು ಹೇಳಿದ. ಗುರು ಹೇಳಿದರೆ ಹಿರಣ್ಯಕಶಿಪು ಹೇಳ್ತಾನೆ, ಹಾಗೋ ಕಥೆ. ಹಾಗಾದರೆ ಅನುಶಿಷ್ಟೋಸಿ ಕೇನೇದ್ರಿಗು ವತ್ಸ ಪ್ರಹ್ಲಾದ ಕಥ್ಯತಾಂ. ಪ್ರಹ್ಲಾದನ ಹತ್ರ ಕೇಳ್ತಾನೆ ಇವ, ಹಾಗಾದರೆ ನಿಮ್ಮ ಗುರುಗಳು ಹೇಳಿಕೊಟ್ಟದ್ದಲ್ವ ಇದು ಅಂತ ಕೇಳ್ತಾನೆ. ಅಂತ ಹೇಳಿದ. ಆ ಗುರುಗಳು ಪಾಪ ನೆಮ್ಮದಿ ಆಯಿತು. ಇವೆಲ್ಲೂ ನಾವೇ ಹೇಳಿಕೊಟ್ಟದ್ದು ಅಂತ ಹೇಳ್ತಾರೋ ಅಂತ ಅವ್ರು ಗಡಗಡ ನಡುಗ್ತಾ ಇದ್ರು. ಇವ ಅಲ್ಲ ಅಂತ ಹೇಳಿದ. ಹಾಗಾದರೆ ನಾನು ಹೇಳಿಕೊಡಲಿಲ್ಲ ಇದನ್ನು ಅಂತ ಗುರು. ಯಾಕಂದರೆ ಈ ಹೇಳಿಕೊಡುವುದಾದರೆ ಒಂದೋ ನಾನು ಹೇಳಿಕೊಡಬೇಕು, ಇಲ್ಲ ಗುರುಗಳು ಹೇಳಿ. ನಾನಂತೂ ಹೇಳಿಕೊಡಲಿಲ್ಲ. ಹಾಗಾದರೆ ಯಾರು ನಿನಗೆ ಹೇಳಿಕೊಟ್ರೆ ಹೇಳು ಅಂತ ಕೇಳಿದ. ಅದಕ್ಕೆ ಪ್ರಹ್ಲಾದ ಹೇಳ್ತಾನೆ, ಹಾಗಿಲ್ಲೂ ಅಲ್ಲ. ಪ್ರಪಂಚದಲ್ಲಿ ಒಬ್ಬನಿಗೆ ಒಂದು ವಿಷಯ ಅರ್ಥ ಆಗಬೇಕು ಅಂತಾದರೆ ಸರ್ವವ್ಯಾಪ್ತವಾದಂತಹ ವಿಷ್ಣು ಅಂತ ಒಂದು ಶಕ್ತಿ ಇದೆ. ಆ ವಿಷ್ಣು ಅನ್ನುವ ಶಕ್ತಿಗೆ ಅರ್ಥ ಏನು ಅಂತ ಹೇಳಿದರೆ, ವೇವೇಷ್ಟಿ ಸರ್ವಂ ಇತಿ ವಿಷ್ಣು. ಎಲ್ಲವನ್ನೂ ಪ್ರವೇಶಿಸಿ ವ್ಯಾಪಿಸಿ ನಿಂತ ಕಾರಣದಿಂದ ಅದಕ್ಕೆ ವಿಷ್ಣು ಅಂತ ಹೆಸರು. ಶಾಸ್ತ ವಿಷ್ಣುರಶೇಷಸ್ಯ ಜಗತಃ ಯಹ ಹೃದಯ ಸ್ಥಿತಃ ತಮೃತೆ ಪರಮಾತ್ಮಾನಂ ತಾತ ಕಹ ಕೇನ ಶಾಸ್ಯತೆ. ಯಾರಿಗಾದರೂ ಒಂದು ವಿಷಯ ಪಾಠ ಹೇಳಬೇಕಾದ್ರೆ ಆ ವಿಷ್ಣು ಪಾಠ ಹೇಳಬೇಕು. ಯಾರಾದರೂ ಒಂದು ವಿಷಯ ಅರ್ಥ ಮಾಡಿಕೊಳ್ಳಬೇಕಾದ್ರೆ ಒಳಗೆ ವಿಷ್ಣು ಅರ್ಥ ಮಾಡಿಸಬೇಕು. ಒಬ್ಬ ಪಾಠ ಹೇಳುವುದಾದರೂ ಅಂತರ್ಯಾಮಿಯಾಗಿ ವಿಷ್ಣುವೇ ಪಾಠ ಹೇಳುವುದು. ಪಾಠ ಕೇಳಿ ಅದನ್ನು ಅರ್ಥ ಮಾಡಿಕೊಳ್ಳುವುದಾದರೂ ಕೂಡ ಒಳಗೆ ಭಗವಂತನೇ ನಿಂತು ಅರ್ಥ ಮಾಡಿಸಿಕೊಳ್ಳುವುದು. ಹಾಗಿರುವಾಗ ಮತ್ತೊಬ್ಬ ನಿನಗೆ ಪಾಠ ಮಾಡಿದ್ದೋ ಅಥವಾ ಈ ಗುರುಗಳು ಪಾಠ ಮಾಡಿದ್ದೋ ಅಂತ ಕೇಳ್ತೀಯಲ್ಲ, ಯಾರಿಗೆ ಪಾಠ ಮಾಡ್ತಾರೆ? ಇಲ್ಲ, ಒಳಗಿರುವ ವಿಷ್ಣುವೇ ಒಂದು ವಿಷಯವನ್ನು ಅರ್ಥ ಮಾಡಿಸುವುದು ಅಂತ ಇವ ದೊಡ್ಡ ವೇದಾಂತವನ್ನೇ ಹೇಳಿದ. ಹಿರಣ್ಯಕಶಿಪುವಿಗೆ ಸಿಟ್ಟು ಬಂತು. ಕೋಯಂ ವಿಷ್ಣು ಅಂತ ಕೇಳ್ತಾನೆ. ಅದು ಯಾರು ವಿಷ್ಣು ಅಂತ ಹೇಳಿದರೆ ನೀನು ಯಾರು? ಹೇ ಸುದುರ್ಬುದ್ಧೇ ಎಂಬ್ರವೀಶಿ ಪುನಃ ಪುನಃ ಮತ್ತೆ ಮತ್ತೆ ವಿಷ್ಣು ವಿಷ್ಣು ಅಂತ ನನಗೆ ಕೇಳಲಿಕ್ಕೆ ಯಾವುದು ಇಷ್ಟ ಆಗೋದಿಲ್ಲೋ ಅಂಥ ಶಬ್ದ ಹೇಳ್ತಾ ಇದೆಯಲ್ಲ. ನಮ್ಮ ಪರ ನಿನ್ನ ಚಿಕ್ಕಪ್ಪನನ್ನು ಕೊಂದು ಹಾಕಿದವ, ಅವನಿಗೆ ಅದು ಸಿಟ್ಟು. ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿದವ, ಅಂಥವನ ಆ ಪರಪಕ್ಷವನ್ನು ಆಶ್ರಯಿಸಿ ಬಿಟ್ಟಿದ್ಯಲ್ಲ. ಅದಕ್ಕೆ ಹೇಳ್ತಾನೆ, ಅಲ್ಲ ನಾನು ವಿಷ್ಣು ಅಂತ ಸುಮ್ಮನೆ ಹೇಳಿದೆ, ಅವನಿಗೆ ಆ ಶಬ್ದ ಅಂತಿಲ್ಲ, ಯಾವ ಶಬ್ದ ಹೇಳಿದರೂ ನಡೆಯುತ್ತೆ ಅಂತ ಹೇಳ್ತಾನೆ. ಅದನ್ನೇನು ವಿಷ್ಣು ಅಂತಲೇ ಕರಿಬೇಕು ಅಂತಿಲ್ಲ. ಯಾಕಂದರೆ ನ ಶಬ್ದ ಗೋಚರಂ ಯಸ್ಯ ಯೋಗಿಧ್ಯೇಯಂ ಪರಂಪದಂ ಯಥೋ ಯಶ್ಚ ಸ್ವಯಂ ವಿಶ್ವಂ ಸ ವಿಷ್ಣು ಪರಮೇಶ್ವರ. ಯಾರದು ವಿಷ್ಣು ಅಂತ ನೀನು ಕೇಳ್ತೀನಿ? ನಾನು ಸುಮ್ಮನೆ ವಿಷ್ಣು ಅಂತ ಒಂದು ಶಬ್ದ ಹೇಳಿದ್ದಷ್ಟೇ. ಅದಕ್ಕೆ ಶಬ್ದ ಗೋಚರವೇ ಅಲ್ಲದು. ಅದು ಆ ಶಬ್ದ ಈ ಶಬ್ದ ಬರೀ ಶಬ್ದವನ್ನೇ ನಾವು ತಿಳ್ಕೊಂಡದ್ದು, ಶಬ್ದದ ಅರ್ಥ ತಿಳ್ಕೊಳ್ಳಿಲ್ಲ. ಅವನು ಶಬ್ದ ಅಲ್ಲ, ಶಬ್ದದ ಅರ್ಥ. ನೀನೇನು ಹೇಳಿದೆಯಪ್ಪ ವಿಷ್ಣು ಅಂತ ಅವನನ್ನು ಕರೆದಿಯಲ್ಲ, ಅದು ವಿಷ್ಣು ಅಲ್ಲ, ವಿಷ್ಣು ಎಂಬ ಶಬ್ದದ ಅರ್ಥ. ಆ ಶಬ್ದಕ್ಕೂ ಅದಕ್ಕೇನು ಸಂಬಂಧ ಇಲ್ಲ, ಶಬ್ದದ ಅರ್ಥ ಅವ. ಅಂದರೆ ದೊಡ್ಡ ವಿಷಯ ಇದೆ ಇದರಲ್ಲಿ. ನಾವು ಸಾಮಾನ್ಯ ಶಬ್ದದಲ್ಲೇ ಕೂತಿರ್ತೇವೆ ಅಲ್ವಾ. ನಮಗೆ ಈಗ ಒಂದು
ಗಣಿತ ಪಾಠ ಹೇಳಿದರೆ ಗಣಿತದಲ್ಲಿ ಒಂದು ಫಾರ್ಮುಲಾ ಪಾಠ ಹೇಳ್ತಾರೆ. ಆ ಫಾರ್ಮುಲಾ ಹೊಡಿತೇವೆ, ಯಾವ ಲೆಕ್ಕ ಬೇಕಾದರೂ ಮಾಡ್ತೇವೆ. ಆ ಫಾರ್ಮುಲಾ ಯಾಕೆ, ಅದು ಹಾಗೇ ಯಾಕೆ ಅನ್ನೋದನ್ನು ನಾವು ವಿಮರ್ಶೆ ಮಾಡುವುದಿಲ್ಲ. 5 - 0 5 ಕರೆಕ್ಟ್ ಇದೆ ಅಲ್ವಾ? ಅದೇ ಈಗ 5 × 5 25 ಸರಿ ಆಗ್ತದೆ. ಆದರೆ +5 +5 ಸರಿ ಇದೆ. -5 × -5 ಆದ ಕೂಡಲೇ ಅದೇನಾಗ್ತದೆ, ಅದು ವಿಚಿತ್ರ ಆಗ್ತದೆ. ಮತ್ತೇನಪ್ಪ ಪ್ಲಸ್ ಆಗ್ತದೆ, ಇನ್ನೊಂದು ಆಗ್ತದೆ, ಎಡವಟ್ಟಾಗ್ತದಲ್ಲ. ಯಾಕೆ ಅಂತ ಕೇಳಿದರೆ ನಮಗೆ ಉತ್ತರ ಹೇಳಲಿಕ್ಕೆ ಆಗ್ತದಾ? ಆಗೋದಿಲ್ಲ. ಅಂದರೆ ಅದು ಯಾಕೆ ಹಾಗೆ ಅಂತ ನಾವು ವಿಚಾರ ಮಾಡೋದಿಲ್ಲ. ಬರೀ ಶಬ್ದ ಕೇಳಿ ಅಲ್ಲಿಂದ ಒಂದು ನಿಯಮ ಮಾಡಿಕೊಂಡು ಮುಂದುವರಿತಾ ಇರ್ತೇವೆ. ಇದಕ್ಕೆ ಶಬ್ದಜ್ಞಾನ ಅಂತ ಹೆಸರು. ನಾವು ಶಬ್ದದಲ್ಲಿ ನಿಲ್ಲಬಾರ್ದು, ಅರ್ಥಕ್ಕೆ ಹೋಗಬೇಕು. ನಾವು ಅಚ್ಯುತಾನಂತ ಗೋವಿಂದ ಹೇಳಿ ಎಲ್ಲ ಪಾಪಕ್ಷಯ ಆಗ್ತದೆ ಅಂತೇಳಿ ಅಚ್ಯುತಾನಂತ ಗೋವಿಂದ ಅಚ್ಯುತಾನಂತ ಗೋವಿಂದ ಅಂತ ಹೇಳ್ತಾ ಇರ್ತೇವೆ. ಅಚ್ಯುತ ಅಂದ್ರೇನು, ಅನಂತ ಅಂದ್ರೇನು, ಗೋವಿಂದ ದೇವರು ನಮ್ಮ ತಲೆಗೆ ಬರುವುದಿಲ್ಲ. ಬರೀ ಅಚ್ಯುತಾನಂತ ಗೋವಿಂದ ಅಂತ ಶಬ್ದದಲ್ಲಿರ್ತೇವಲ್ವಾ? ಅದು ಶಬ್ದ ಅಲ್ಲ ಸ್ವಾಮಿ. ನ ಶಬ್ದಗೋಚರಂ ಯಸ್ಯ ಯೋಗಿಧ್ಯೇಯಂ ಪರಂಪದಂ. ಯಾವ ಪರಮಾತ್ಮನ ಮೂಲ ಸ್ವರೂಪ ಕೇವಲ ಶಬ್ದಕ್ಕೆ ಸಂಬಂಧಿಸಿದ್ದಲ್ಲ, ಅದು ಯೋಗಿಗಳ ಧ್ಯಾನಕ್ಕೆ ವಿಷಯವಾಗತಕ್ಕಂಥದ್ದು. ಆ ಯೋಗಿಧ್ಯೇಯವಾದಂತಹ ಪರಮಪದವಾದಂತಹ ಆ ವಿಷ್ಣು, ಅವನು ಪರಮೇಶ್ವರ, ಸರ್ವಸ್ವಾಮಿಯ ಅಧೀನದಲ್ಲಿ ನಾನು ಮಾತ್ರ ಇರುವುದಲ್ಲ, ನೀನು ಕೂಡ ಅವನ ಅಧೀನ ಅಂತ ಹೇಳಿಬಿಟ್ಟ. ಇಷ್ಟಾದ ಕೂಡಲೇ ಹಿರಣ್ಯಕಶಿಪುವಿಗೆ ಮೈಯೆಲ್ಲ ನಡುಗುವುದಕ್ಕೆ ಶುರುವಾಯಿತು. ಅವನು ಹೇಳ್ತಾನೆ, ನಿನಗೇನು ಹುಚ್ಚು ಹಿಡಿದಿದೆ ಅಂತ ಹೇಳ್ತಾನೆ. ಇದು ನನ್ನ ಮಗ ಅಲ್ಲ, ನೀನು ನನ್ನ ಮಗ ಹೌದಾದರೆ ಹೀಗೆ ಮಾತಾಡ್ತಾ ಇರಲಿಲ್ಲ, ನೀನು ಹುಚ್ಚು ಹಿಡಿದಂತಹ ವ್ಯಕ್ತಿಯಾಗಿದ್ದಿ ಅಂತ ಹೇಳ್ತಾ ಇದ್ದರೆ ಪ್ರಹ್ಲಾದ ಮಾತೇ ನಿಲ್ಲಿಸುವುದಿಲ್ಲ. ಅವನ ಮಧ್ಯದಲ್ಲಿ ಬಾಯಿ ಅಲ್ಲ, ನನ್ನನ್ನು ನೀನು ಏನೇನೋ ಬೈಯುವುದಾದರೆ ಆ ಶಕ್ತಿ ಕೊಡುವುದು ಕೂಡ ಆ ವಿಷ್ಣುವೇ ಅಂತ ಹೇಳ್ತಾನೆ. ಅವನು ಹೇಳ್ತಾನೆ, ನ ಕೇವಲಂ ತಾತ ಮಮ ಪ್ರಜಾನಾಂ ಸಬ್ರಹ್ಮಭೂತೋ ಭವತಶ್ಚ ವಿಷ್ಣು ಧಾತಾ ವಿಧಾತಾ ಪರಮೇಶ್ವರಶ್ಚ ಪ್ರಸೀದ ಕೋಪಂ ಕುರುಷೇ ಕಿಮರ್ಥಂ. ನೀನು ಕೋಪ ಮಾಡಿಕೊಂಡು ಏನು ಪ್ರಯೋಜನ ಇಲ್ಲ. ಯಾಕಂದರೆ ಕೋಪ ಮಾಡಿಕೊಂಡ್ರೆ ನಿಂದವಡೇ ಪುಡಿ ಆಗುತ್ತೆ. ಯಾಕಂದರೆ ಎಲ್ಲವನ್ನೂ ನಡೆಸುವುದು ವಿಷ್ಣು. ನೀನು ವಿಷ್ಣುವಿನ ಮೇಲೆ ಕೋಪ ಮಾಡಿಕೊಂಡು ಏನು ಪ್ರಯೋಜನ? ವಜ್ರದ ಮೇಲೆ ಕೋಪ ಮಾಡಿಕೊಂಡಂತಹ ಮಣ್ಣಿನ ಹೆಂಟೆಯ ಹಾಗೆ. ವಜ್ರಕ್ಕೆ ಮಣ್ಣಿನ ಹೆಂಟೆ ಪಟ್ಟಂತ ಹೋಗಿ ಹೊಡೆದ್ರು ಪುಡಿಯಾಗೋದಕ್ಕೆ ಮಣ್ಣಿನ ಹೆಂಟೆ ಅಲ್ವಾ? ಹಾಗಾಗಿ ನೀನು ವಿಷ್ಣುವಿನ ಮೇಲೆ ಕೋಪ ಮಾಡಿಕೊಂಡು ಪ್ರಯೋಜನ ಇಲ್ಲಪ್ಪ. ಶಾಂತನಾಗು. ಧಾತಾ ವಿಧಾತಾ ಪರಮೇಶ್ವರಶ್ಚ ಪ್ರಸೀದ ಕೋಪಂ ಕುರುಷೇ ಕಿಮರ್ಥಂ. ಯಾಕೆ ಕೋಪ ಮಾಡ್ತೀ? ಹಿರಣ್ಯಕಶಿಪು ಹೇಳ್ತಾನೆ, ಅಲ್ಲ ನಿನಗೆ ಆವೇಶ ಆದ ಭೂತ ಯಾವುದು ಅಂತ ಹೇಳಿ ಬಿಡಿಸ್ತೇನೆ ಅಂತ ಹೇಳ್ತಾನೆ. ಯಾವುದೋ ಭೂತಾವೇಶ, ವಿಷ್ಣು ಅನ್ನೋ ಒಂದು ಭೂತ, ವಿಷ್ಣು ಗ್ರಹಾಭಿಭೂತೋಸಿ, ವಿಷ್ಣು ಎಂಬ ಭೂತದಿಂದ ಆವಿಷ್ಟ ಆಗಿ ಹೋಗಿದ್ದಿ, ಆ ಭೂತವನ್ನೀಗ ನಾನು ಬಿಡಿಸಬೇಕು ನಿನಗೆ ಅಂತ ಹೇಳ್ತಾನೆ. ಪ್ರಹ್ಲಾದ ಹೇಳ್ತಾನೆ, ಆ ಭೂತ ನನ್ನಲ್ಲಿ ಮಾತ್ರ ಇರುವುದಲ್ಲ, ನಿನ್ನಲ್ಲುಂಟು ಅಂತ ಹೇಳ್ತಾನೆ. ನ ಕೇವಲಂ ಮದ್ಹೃದಯಂ ಸ ವಿಷ್ಣು ಆಕ್ರಮ್ಯ ಲೋಕಾನ್ ಅಖಿಲಾನ್ ಅವಸ್ಥಿತಃ ಸಮಾಂ ತ್ವದಾದೀನ್ಶ್ಚ ಪಿತಃ ಸ್ತಮಸ್ತಾನ್ ಸಮಸ್ತ ಚೇಷ್ಟಾಸು ಯುನಕ್ತಿ ಸರ್ವಗಃ. ಅವ ನಿನ್ನನ್ನೂ ಪ್ರವೇಶ ಮಾಡಿದ್ದಾನೆ. ಇದೇನಾಗ್ತದೆ, ಕೆಲವರು ಬೈಯೋದು, ನೀನು ಮಂಗ ಅಂತ ಬೈದ ಅಂತ ಅನ್ಕೊಳ್ಳಿ. ಆಗ ಅವ ನೀನು ಮಂಗನ ಅಪ್ಪ ಅಂತ ಹೇಳಿದರೆ ಮುಗೀತಲ್ಲ. ಈ ಮಗನಿಗೆ ಇವ ಮಂಗ ಅಂತ ಹೇಳಿದರೆ ನೀನು ಮಂಗನ ಅಪ್ಪ ಅಂದರೆ ದೊಡ್ಡ ಮಂಗ ಅಂತ ಅರ್ಥ ಆಗೋದಿಲ್ಲ. ಆದರೆ ಇವನಿಗೆ ಏನು ಹೇಳಿದ, ನಿನ್ನಲ್ಲಿ ವಿಷ್ಣು ಎಂಬ ಒಂದು ಪಿಶಾಚಿ ಆವೇಶ ಆಗಿದೆ ಅಂತ ಹೇಳಿದರೆ ನನ್ನನ್ನು ಮಾತ್ರ ಅಲ್ಲ ನಿಮ್ಮನ್ನು ಆವೇಶ ಆಗಿದೆ ಅಂತ ಹೇಳ್ತಾರೆ. ಆ ಭಗವಂತ ಅವ ಎಲ್ಲವನ್ನೂ ಆವೇಶಿಸ್ತಾನೆ. ಸರ್ವಾವೇಶವನ್ನು ಮಾಡುವುದರಿಂದ ಅವನಿಗೆ ವಿಷ್ಣು ಅಂತ ಹೆಸರು. ನಿನ್ನಲ್ಲೂ ಆ ದೇವರಿದ್ದಾನೆ. ಹೀಗೆ ಹೇಳಿದರೆ ಸಿಟ್ಟು ಜೋರಾಯಿತು ಇವನಿಗೆ. ಜೋರಾಗಿ ಹಿರಣ್ಯಕಶಿಪು ಇವನನ್ನು ಸಾಯಿಸಿಬಿಡಬೇಕು ಅಂತ ತೀರ್ಮಾನ ಮಾಡ್ತಾನೆ. ಆದರೆ ಅವನು ತನ್ನ ಹಲ್ಲು ಕಡಿತಾನೆ, ತುಟಿಯನ್ನು ಕಚ್ಚಿಕೊಳ್ತಾನೆ. ತುಟಿಯನ್ನು ಕಚ್ಚಿಕೊಂಡಾಗ ಅಲ್ಲಿ ರಕ್ತ ಬರುತ್ತಂತೆ. ಅವನ ತುಟಿಯಲ್ಲಿ ಅವನಿಗೆ ರಕ್ತ ಬರುತ್ತೆ, ಅಷ್ಟು ಜೋರು ಸಿಟ್ಟು. ಇದನ್ನೆಲ್ಲ ನೋಡ್ತಾ ಇದ್ದಾನೆ ಮಗ. ಆದರೆ ಅವ ಯಾವ ಟೆನ್ಷನ್ ಇಲ್ಲ ಅವನಿಗೆ. ಅವ ವೇದಾಂತ ಪ್ರವಚನ ಶುರು ಮಾಡಿಬಿಡ್ತಾನೆ. ಅಲ್ಲಿ ಇವನ ಹತ್ರ ಪ್ರವಚನ. ಯತಃ ಪ್ರಧಾನ ಪುರುಷವು ಯತಶ್ಚೈಚರಾಚರಂ ಕಾರಣಂ ಸಕಲಸ್ಯಾಸ್ಯ ಸನೋ ವಿಷ್ಣು ಪ್ರಸೀದತು. ಆ ಮಹಾವಿಷ್ಣು ನನಗೆ ಪ್ರಸನ್ನನಾಗಲಿ. ಯಾವ ಮಹಾವಿಷ್ಣುವಿನಿಂದ ಈ ಪ್ರಪಂಚದಲ್ಲಿ ಪ್ರಕೃತಿ ಪರಿಣಾಮವನ್ನುಗೊಂಡು ಪ್ರಪಂಚದ ಸೃಷ್ಟಿಯಾಯಿತೋ, ಆ ಪ್ರಕೃತಿಯ ಪರಿಣಾಮವನ್ನು ಉಪಜೀವಿಸಿಕೊಂಡು ಚೇತನಗಳು ನಾನಾ ಶರೀರವನ್ನು ಹೊಂದಿ ತಮ್ಮ ತಮ್ಮ ಆತ್ಮಯೋಗ್ಯತೆಗೆ ಅನುಗುಣವಾದ ಸಾಧನೆಯನ್ನು ಮಾಡ್ತಾ ಇದ್ದಾರೋ, ಸರ್ವ ಸಾಧನೆಗೆ ಹೇತುಭೂತನಾದಂತಹ ಸರ್ವ ಕಾರಣನಾದಂತಹ ಭಗವಂತನನ್ನು ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ. ಆ ವಿಷ್ಣು ನನಗೆ ಪ್ರಸನ್ನನಾಗಲಿ ಅಂತ ಇವನನ್ನು ಸ್ತುತಿ ಮಾಡ್ತಾ ಇದ್ದಾನೆ. ವಿಷ್ಣು ಶಸ್ತ್ರೇಷು. ಆವಾಗ ನಮ್ಮ ಹಿರಣ್ಯಕಶಿಪು
ಇವನನ್ನು ನನ್ನ ಮುಂದೆ ನಿಲ್ಲದೇ ಇರುವ ಹಾಗೆ ಸಾಯಿಸಿಬಿಡಿ, ಎಳ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಸರಿ, ಸಿದ್ಧ ಇದ್ದವರು ಕತ್ತಿಗಿತ್ತಿ ಹಿಡ್ಕೊಂಡು ಸಿದ್ಧವರಿದ್ದರು, ಅವ್ರು ಹೇಳ್ಕೊಂಡು ಹೋಗ್ತಾರೆ. ಹೇಳ್ಕೊಂಡು ಹೋಗಿ ಹಿರಣ್ಯಕಶಿಪು ಹೇಳಿದ, ಯಾವ ಯಾವ ಶಸ್ತ್ರಗಳುಂಟು ಎಲ್ಲ ಏಕಕಾಲದಲ್ಲಿ ಅವನ ಮೇಲೆ ಪ್ರಯೋಗಿಸಿ ಅಂತ ಹೇಳಿದ. ಇವರೆಲ್ಲ ಶಸ್ತ್ರ ಹಿಡ್ಕೊಂಡು ಝಳಪಿಸ್ತಾ ಇದ್ದಾರೆ. ಒಂದು ಸಲ ಇಲ್ಲ ಬಿಟ್ಬಿಡಿ, ನಾನು ಇನ್ನೂ ಸರಿಯಾಗ್ತೇನೆ ಅಂತ ಹೇಳ್ತಾನೋ ಅಂತ ನೋಡ್ತಾರೆ ಇವರೆಲ್ಲ. ಇವರು ಶಸ್ತ್ರ ಹಿಡ್ಕೊಂಡು ಈಗ ಝಳಪಿಸ್ತಾ ಇದ್ದರೆ ಇವ ನಗ್ತಾ ಅವರಿಗೆ ಹೇಳ್ತಾನೆ, ಆ ವಿಷ್ಣು ನಿಮ್ಮ ಕತ್ತಿಯಲ್ಲೂ ಇದ್ದಾನೆ. ಇವು ಹೇಳೋದು ಪುಟ್ಟ ಹುಡುಗ, ನಿಮ್ಮ ಕತ್ತಿಯಲ್ಲೂ ವಿಷ್ಣು ಶಸ್ತ್ರೇಷು ಯುಷ್ಮಾಸು ಮೈಚಾಸವು ವ್ಯವಸ್ಥಿತ. ಆ ವಿಷ್ಣು ನಿಮ್ಮ ಶಸ್ತ್ರದಲ್ಲಿದ್ದಾನೆ, ನಿಮ್ಮಲ್ಲಿದ್ದಾನೆ, ನನ್ನಲ್ಲೂ ಇದ್ದಾನೆ. ನನ್ನಲ್ಲಿರುವ ವಿಷ್ಣುವನ್ನು ನಿಮ್ಮಲ್ಲಿರುವ ವಿಷ್ಣು ಸಾಯಿಸ್ಲಿಕ್ಕಾಗ್ತದಾ? ಇವಾಗ ಕೇಳೋದು ಮಕ್ಕಳ ಅವರ ಹತ್ರ. ವಿಷ್ಣು ಶಸ್ತ್ರೇಷು ಯುಷ್ಮಾಸು ಮೈಚಾಸವು ವ್ಯವಸ್ಥಿತ ದೈತೇಯಾ ತೇನ ಸತ್ಯೇನ ಮಾ ಆಕ್ರಮಂತು ಆಯುಧಾನಿ ಮೇ. ಈ ಸತ್ಯ ಅರ್ಥ ಮಾಡಿಕೊಂಡು ನೀವು ಸುಮ್ಮನೆ ಆಯುಧವನ್ನು ನನ್ನ ಮೇಲೆ ಪ್ರಯೋಗಿಸಬೇಡಿ, ವೇಸ್ಟ್ ಆಗ್ತದೆ. ನಮ್ಮ ಅಪ್ಪಂದೇ ಅದು, ಅದರಿಂದ ನನಗೆ ಮುಂದಕ್ಕೆ ನನಗೆ ಸೇರುವಂಥದ್ದು. ಸುಮ್ಮನೆ ವ್ಯರ್ಥ ಮಾಡಬೇಡಿ ಆ ಶಸ್ತ್ರವನ್ನು ಅಂತ, ಅದನ್ನು ಪ್ರಯೋಗಿಸಿ ವ್ಯರ್ಥ ಮಾಡಬೇಡಿ. ಆದರೆ ಹಿರಣ್ಯಕಶಿಪು ಇವನು ಅವರ ಮನಸ್ಸಂದಿ ಈಗ ಮಾತಾಡ್ತಾ ಇರುವುದನ್ನು ನೋಡಿ ಸಿಟ್ಟು ಮಾಡಿಕೊಂಡ. ದುರ್ಬುದ್ಧೇ ವಿನಿವರ್ತಸ್ವ ವೈರಿಪಕ್ಷ ವೈರಿಪಕ್ಷಸ್ತವಾದತಃ ವೈರಿಪಕ್ಷಸ್ತವಾದತಃ. ವೈರಿಪಕ್ಷದ ಕಡೆಯ ಮಾತುಗಳನ್ನಾಡುವುದನ್ನು ನಿಲ್ಲಿಸಿಕೋ, ವಿಷ್ಣು ಅನ್ನೋ ಶಬ್ದ ಇನ್ನು ಮುಂದೆ ನಿನ್ನ ಬಾಯಲ್ಲಿ ಬರಬಾರ್ದು ಅಂತ ಇವಾಗ ಗುಡುಗಿದ ಹಿರಣ್ಯಕಶಿಪು. ಅವನು ಗುಡುಗಿದರೆ ಪ್ರಹ್ಲಾದ ಹೇಳ್ತಾನೆ, ಭಯಂ ಭವಾನಾಂ ಅಪಹಾರಿಣಿ ಸ್ಥಿತೇ. ಅಲ್ಲ, ನೀನು ಎಷ್ಟು ಗುಡುಗಿದ್ರೂ ನನಗೆ ಹೆದರಿಕೆ ಆಗೋಲ್ಲ ಅಂತ ಹೇಳ್ತಾನೆ ಅಪ್ಪನ ಹತ್ರ. ಯಾಕೆಂದರೆ ಎಲ್ಲ ಭಯವನ್ನು ಅಪಹರಿಸತಕ್ಕಂತಹ ಮಹಾವಿಷ್ಣು ನನ್ನ ಹೃದಯದಲ್ಲಿ ನಿಂತಿರುವಾಗ ನಾನು ನಿನ್ನ ಈ ಗುಡುಗಿಗೆ, ನಿನ್ನ ಈ ಬೆದರಾಟಕ್ಕೆ ನಾನು ಹೆದರತಕ್ಕಂಥವ ಅಲ್ಲ ಅಂತ ನೇರವಾಗಿ ಹೇಳಿದ. ಹಿರಣ್ಯಕಶಿಪಿಗೆ ಮಹಾ ಸಿಟ್ಟು ಬಂತು. ಸಿಟ್ಟು ಬಂದು ಆತ ಹೀಗೆ ಆಕಾಶ ನೋಡಿದ. ಆಕಾಶ ನೋಡಿದಾಗ ಅಗ್ನಿಯಾದಿ ದೇವತೆಗಳೆಲ್ಲ ಏನಾಗಬೇಕು ಅಂತ ನಿಂತಿದ್ದಾರಂತೆ. ಅಷ್ಟು ಇವನ ವ್ಯವಸ್ಥೆ. ದೇವತೆಗಳೆಲ್ಲ ಇವ ಹೇಳಿದ ಹಾಗೆ ಕೇಳ್ತಾರೆ. ಇವರು ಯಾರು ಪ್ರಯೋಜನ ಇಲ್ಲ ಅಂತ ಅನಿಸಿತು. ಯಾಕಂದರೆ ಎಲ್ಲ ವಿಷ್ಣುವಿಗೆ ಸಂಬಂಧಿಸಿದವರು ಇಲ್ಲ. ಅದರಿಂದ ಇವರನ್ನು ಈ ಪ್ರಹ್ಲಾದನ ಹತ್ರ ಹೊಡಿಬಡಿ ಅಂತ ಹೇಳಿದರೆ ಇವರು ಯಾರು ಸರಿ ಮಾಡುವವರಲ್ಲ, ಏನೋ ಎಡವಟ್ಟು ಮಾಡಿ ಹಾಕ್ತಾರೆ ಅಂತ. ಆಮೇಲೆ ಹೀಗೆ ಕೆಳಗೆ ನೋಡಿದ. ಕೆಳಗೆ ನೋಡಿದರೆ ಸರ್ಪಗಳೆಲ್ಲ ಬರುವುದಕ್ಕೆ ಶುರು ಮಾಡಿದ್ವಂತೆ. ಕೆಳಗಿನ ನಾಗಲೋಕದಲ್ಲಿದ್ದ ಸರ್ಪಗಳೆಲ್ಲ ಇವನು ಹಿರಣ್ಯಕಶಿಪು ಏನು ಆಜ್ಞಾಪಿಸ್ತಾನೆ ಕೆಲಸ ಮಾಡಬೇಕು ಅಂತ ಬಂದರು. ಇವರೇ ಸರಿ ಅಂತ ತೀರ್ಮಾನ ಮಾಡಿ ಅದು ಯಾರು ತಕ್ಷಕ, ಕಾರ್ಕೋಟಕ ಮೊದಲಾದಂತಹ ಮಹಾಸರ್ಪಗಳು, ಆ ಸರ್ಪಗಳಿಗೆ ಆದೇಶ ಮಾಡಿದ, ಈ ಹುಡುಗನನ್ನು ಶರೀರದ ಎಲ್ಲ ಮರ್ಮ ಭಾಗಗಳಲ್ಲೂ ಕೂಡ ಕಚ್ಚಿ ಹಾಕಿ ಅಂತ ಹೇಳಿದ. ವಸ್ತುತಃ ತಕ್ಷಕನಂತಹ ಸರ್ಪ ಒಂದು ಮರ್ಮ ಅಂತ ಹೇಳಿದರೆ ಯಾವುದು? ಮೂಲಾಧಾರ, ಸ್ವಾಧಿಷ್ಠಾನ, ಹೃದಯ, ಕಂಠ, ಆಜ್ಞಾ, ಶಿರಸ್ಸು. ಈ ಭಾಗಕ್ಕೆ ಒಂದು ಕಡೆಗೆ ಕಚ್ಚಿದರೆ ಸಾಕು, ಸಾಯ್ತಾನೆ ಅಂತ ಲೆಕ್ಕ. ಬೇರೆ ಕಡೆಗೆ ಕಚ್ಚಿದರೆ ಏನಾಗ್ತದೆ? ಅಲ್ಲಿ ರಕ್ತ ಸಂಚಾರವನ್ನು ನಿಲ್ಲಿಸಿ ವಿಷವನ್ನು ಹೊರಗೆ ಹಾಕ್ಲಿಕ್ಕೆ ಬರ್ತದೆ. ಆದರೆ ಮರ್ಮಸ್ಥಾನದಲ್ಲಿ ಆವಾಗ ಸರ್ಪ ಕಚ್ಚಿತು, ಆವಾಗ ಆತ ಸತ್ತ ಅಂತ ಅರ್ಥ. ಅದರಲ್ಲೂ ಸಾಮಾನ್ಯ ವಿಷವ. ಕರ್ಕೋಟಕ ಮೊದಲಾದ ಮಹಾ ಸರ್ಪಗಳು, ಮಹಾ ವಿಷದಂಷ್ಟ್ರಗಳು ಇವನಿಗೆ ಕಚ್ಚಿತು ಅಂತಾದರೆ ಬದುಕುವುದಕ್ಕೆ ಅವಕಾಶ ಇಲ್ಲ. ಆದರೂ ಇವನು ಇಷ್ಟು ಧೈರ್ಯದಿಂದ ಮಾತಾಡೋದು ನೋಡಿ ಸ್ವಲ್ಪ ಹೆದರಿಕೆ ಆಗಿದೆ ಹಿರಣ್ಯಕಶಿಪುವಿಗೆ. ಅದಕ್ಕೆ ಅವ ಹೇಳ್ತಾನೆ, ಇವನಿಗೆ ಎಲ್ಲೆಲ್ಲಿ ಕಚ್ಚಲಿಕ್ಕೆ ಸಾಧ್ಯ ಸಕಲ ಮರ್ಮಸ್ಥಾನಗಳಲ್ಲೂ ಕೂಡ ಕಚ್ಚಿಬಿಡಿ ಅಂತ ಸರ್ಪಗಳಿಗೆ ಆದೇಶಿಸಿದ್ದೇ ತಡ ಅದು ಮನ್ಯು ಸ್ವರೂಪಗಳಾದಂತಹ ಸರ್ಪಗಳು ಇವನ ಮೈ ಮೇಲೆ ಬಂದು ಯದ್ವ ಕಚ್ಚುವುದಕ್ಕೆ ಪ್ರಾರಂಭ ಮಾಡಿದ್ದು. ಇತ್ಯುಕ್ತಾಸ್ತೆ ತತಃ ಸರ್ಪಾಃ ಕುಹಕಾಃ ತಕ್ಷಕಾದಯಃ ಅದಶಂತ ಸಮಸ್ತೇಷು ಗಾತ್ರೇಷು ಅತಿ ವಿಶೋಲ್ಬಣಾಃ. ಇಡೀ ಶರೀರದಲ್ಲಿ ಕಚ್ಚಿದರೆ ಈತ ಒಳಗಿನಿಂದ ದೇವರನ್ನು ಧ್ಯಾನ ಮಾಡಿಕೊಂಡು ನಗುತ್ತಾ ನಿಂತಿದ್ದಾನೆ. ಅವುಗಳೆಲ್ಲ ಕಚ್ಚುತ್ತಾ ಇದ್ದಾರೆ. ದೇವರನ್ನು ಧ್ಯಾನ ಮಾಡಿ ನಗುತ್ತಾ ಇದ್ದರೆ ಒಂದು ಸಲ ಕಚ್ಚಿದವು, ಇವ ನಗ್ತಾ ಇರುವುದನ್ನು ನೋಡಿದವು. ಹಿರಣ್ಯಕಶಿಪು ನಮ್ಮ ಶಕ್ತಿಯ ಮೇಲೆ ಅವನಿಗೆ ಅಪನಂಬಿಕೆ ಬರ್ತದೆ, ನಮ್ಮ ಮರ್ಯಾದೆ ಹೋದ ಹಾಗೆ ಆಗ್ತದೆ, ಬಿಡಬಾರ್ದು ಅಂತೇಳಿ ಮತ್ತೆ ಜೋರಾಗಿ ಕಚ್ಚಿದವು. ಜೋರು ಹೀಗೆ ಎತ್ತು ಕಚ್ಚಿದ್ದೇ ತಡ ಅವುಗಳ ಹಲ್ಲೆ ಮುರಿದೋಯ್ತಂತೆ. ಎರಡನೇ ಬಾರಿಗೆ ಏನಾಯಿತು? ದಂಷ್ಟ್ರಾಹ ವಿಶೀರ್ಣಾಹ. ಸರ್ಪಗಳು ಈ ಕಡೆ ಬಂದು ಹೇಳ್ತಾವೆ ಇವನ ಹತ್ರ, ಓ ಹಿರಣ್ಯಕಶಿಪು, ನಮಗೆ ಬೇರೆ ಏನಾದರೂ ಕೆಲಸ ಕೊಡು, ಇದಂತೂ ಮಾಡಲಿಕ್ಕೆ ಆಗೋದಿಲ್ಲ ಅಂತೆ. ಯಾಕಂದರೆ ದಂಷ್ಟ್ರಾಹ ವಿಶೀರ್ಣಾಹ, ಹಲ್ಲುಗಳು ಮುರಿದು ಹೋಗಿದ್ದಾವೆ. ಮಣಯ ಸ್ಫುಟಂತಿ, ನಮ್ಮ ತಲೆಯಲ್ಲಿದ್ದ ಮಣಿ ಇಲ್ಲಿಂದ ಒಡೆದು ಆ ಕಡೆ ಹಾರ್ತಾ ಇದ್ದೆ. ಫಣೇಶು ತಾಪಃ, ನಮಗೆ ಯಾಕೋ ತಲೆನೋವು ಸರಾಗೋಗಿದೆ. ಹೃದಯೇಶು ಕಂಪಃ, ಹೃದಯದಲ್ಲಿ ಭಯ ಉಂಟಾಗ್ತಾ ಇದೆ.
ನಾಸ್ಯ ತ್ವಚ ಸ್ವಲ್ಪಮಪೀಹ ಭಿನ್ನಂ ಪ್ರಸಾದಿ ದೈತ್ಯೇಶ್ವರ ಕಾರ್ಯಮನ್ಯತ್. ಇವನ ಚರ್ಮದಲ್ಲಿ ಒಂದು ತೂತು ಮಾಡುವುದಕ್ಕೆ ನಮ್ಮಿಂದ ಸಾಧ್ಯ ಆಗಲಿಲ್ಲ. ನಮ್ಮ ಹಲ್ಲೆ ಮುರಿದು ಹೋಯ್ತೇವೆ ಹೊರತು ಇವನನ್ನು ಮುಟ್ಟುವುದಕ್ಕೆ ಆಗಲಿಲ್ಲ. ಆದ್ದರಿಂದ ಈ ಕೆಲಸ ಒಂದು ಬಿಟ್ಟು ಬೇರೆ ಯಾವ ಕೆಲಸ ಆದರೂ ಕೊಡು ಮಾಡ್ತೇವೆ ಅಂತ ಹೇಳಿದ್ರಂತೆ ಸರ್ಪಗಳು. ಹಿರಣ್ಯಕಶಿಪು ಈ ಕೆಳಗೆ ನೋಡಿದ್ದು ಪ್ರಯೋಜನಕ್ಕೆ ಬರಲಿಲ್ಲ ಅಂತ ಆಯ್ತು ಅವನಿಗೆ. ಹೀಗೆ ಅಡ್ಡಕ್ಕೆ ನೋಡಿದಂತೆ. ಹೀಗೆ ನೋಡಿದರೆ ಅಷ್ಟ ದಿಗ್ಗಜಗಳು ಓಡಿ ಬಂದುವಂತೆ. ಒಂದು 8 ಕಡೆಯಲ್ಲಿ ಭೂಮಿಯನ್ನು ಧರಿಸಿದಂತಹ ದಿಗ್ಗಜಗಳು ಅಂತ. ಐರಾವತ, ಪುಂಡರೀಕ, ಕುಮುದ, ಅಂಜನ ಮೊದಲಾದಂತಹ 8 ದಿಗ್ಗಜಗಳು ಅವುಗಳು ಓಡಿ ಬಂದವು. ಏನಾಗಬೇಕು ಅಂತ, ಈ ಹುಡುಗನನ್ನು ನೀವು ಎತ್ತಿ ಮೇಲಕ್ಕೆ ಬಿಸಾಡಬೇಕು ಸೊಂಡಲಿನಲ್ಲಿ. ಆಮೇಲೆ ನಿಮ್ಮ 4 ದಂತಗಳು ಉಂಟಲ್ಲ ಅದರಲ್ಲಿ ಕ್ಯಾಚ್ ಹಿಡಿಬೇಕು ಅದನ್ನು. ಆವಾಗ ಏನಾಗಬೇಕು, ಆ ದಂತ ಚುಚ್ಚಿ ಅವನ ಶರೀರ ಪುಡಿ ಪುಡಿ ಆಗಬೇಕು. ಹೀಗೆ ಅಂತ ಈ ಆನೆಗಳಿಗೆ ಆದೇಶ ಕೊಟ್ಟರೆ ತೇ ದಿಗ್ಗಜಾಹ ಸಂಕಟ ದಂತ ಮಿಶ್ರಾಹ. ಅವುಗಳ ಆ ದಿಗ್ಗಜಗಳು ಬಂದು ಸರಿ ಅಂತ ಹೇಳಿದ್ರು. ಸೊಂಡಿಲಲ್ಲಿ ಹುಡುಗನನ್ನು ಹಿಡಿದು ಎತ್ತಿ ಬಿಸಾಡಿದ್ದು ಅಂತೆ. ಎತ್ತರಕ್ಕೆ ಹೋದ, ಅಷ್ಟು ಜೋರು ಎತ್ತರಕ್ಕೆ ಹೋದದ್ದು. ಹೀಗೆ ದಂತ ಕೊಟ್ಟು ನಿಂತು ಅದು ದಂತದ ಮೇಲೆ ಬೀಳಬೇಕು. ಇವುಗಳಿಗೆ 4 ದಂತದ ಆನೆಗಳಿದು ದಿಗ್ಗಜಗಳು ಅಂತ ಹೇಳಿದರೆ. 4 ದಂತ ಕೊಟ್ಟು ಹೀಗೆ ನಿಂತರೆ ಬಿದ್ದಾಗ ದಂತ ಪುಡಿಯಾಗಿ ಕೆಳಗೆ ಹೋಯ್ತಾನೆ. ದಂತವೇ ಹೋಯ್ತು ಇವುಗಳದ್ದು. ವೀರಪ್ಪನ ಇದ್ದಿದ್ದರೆ ತುಂಬ ಅನುಕೂಲ ಆಗ್ತಿತ್ತು. 4 ದಂತದ್ದು. ಆಗ ಅವುಗಳೆಲ್ಲ ಬಂದು ತತಸ್ಸ ದಿಗ್ಗಜೈ ಬಾಲಃ ಭ್ರೂಭೃಚ್ಛಿಕರ ಸನ್ನಿಭೈ ಪಾತಿತಃ ಧರಣೀ ಪೃಷ್ಠೆ ವಿಷಾಣೈ ವಾ ಅವಪೀಡಿತಃ ಸ್ಮರತಸ್ತಸ್ಯ ಗೋವಿಂದಂ ಇವ ದಂತಾಃ ಸಹಸ್ರಶಃ ಶೀರ್ಣಾ ವಕ್ಷಸ್ಥಲಂ ಪ್ರಾಪ್ಯ ಸಪ್ರಾಹ ಪಿತರಂ ತತಃ. ಯಾವಾಗ ದಿಗ್ಗಜಗಳು ಹೆದರಿಕೊಂಡು ಅಲ್ಲಿಂದ ಓಡಿ ಹೋದಾಗ ಇವನು ಹೇಳ್ತಾನೆ, ಪ್ರಹ್ಲಾದ, ಆನೆಗಳ ದಂತ ಮುರಿತಪ್ಪ. ಇವನು ಅವನ ಅಪ್ಪನ ಹತ್ರ ಹೇಳೋದು, ಆನೆಗಳ ದಂತ ಮುರಿದೋಯ್ತು ಪಾಪ, ಅವುಗಳು ಓಡಿ ಹೋಗ್ತಾ ಇದ್ದಾವೆ. ಹಿರಣ್ಯಕಶಿಪು ಇನ್ನಷ್ಟು ಸಿಟ್ಟು ಬಂದು ಹೀಗೆ ನೋಡಿದ ಮೇಲೆ ವನ್ನಿ ಬೆಂಕಿ ಇದ್ದಾನಲ್ವ, ಆ ಬೆಂಕಿಯನ್ನು ಅಗ್ನಿಪುರುಷನ ಹತ್ರ ಹೇಳಿದ, ನೀನು ಇವನನ್ನು ಸುಟ್ಟು ಹಾಕಿಬಿಡು ಅಂತ. ಕೊನೆಯ ಪಕ್ಷ ಇವರದಾದರೆ ಏನಾದರೂ ನಡೆಯುತ್ತಾ? ಯಾಕಂದರೆ ಇವನಂತೂ ವಿಷ್ಣು ಭಕ್ತ, ಅವನು ವಿಷ್ಣು ಭಕ್ತ. ಇವನ ವಿಷ್ಣು ಭಕ್ತಿ ಅವನ ವಿಷ್ಣು ಭಕ್ತಿ ಸೇರಿ ಅವನಂತೂ ನಾನು ಹೇಳಿದ ಹಾಗೆ ಮಾಡಲೇಬೇಕು. ಆವಾಗ ಈ ಅವನ ವಿಷ್ಣು ಭಕ್ತಿಗೆ ಇವನ ಭಕ್ತಿ ತಾಗಿ ಅವಂದೇ ಗೆದ್ದು ಬಿಟ್ರೆ ಅಂತೂ ನನ್ನ ಮಗ ಸತ್ತ ಹಾಗೆ ಆಗ್ತದಲ್ಲ ಅಂತ ಯೋಚಿಸಿದ. ಅಗ್ನಿ ಹತ್ರ ಬಂದ ಇವನನ್ನು ಸುಡುವುದಕ್ಕೆ. ಬಂದಾಗ ಇವ ಆ ಕಡೆ ನೋಡಿದ, ವಾಯು ಇದ್ದಾನೆ. ವಾಯುವಿನ ಹತ್ರ ಹೇಳಿದ, ನೋಡು ಬೆಂಕಿ ಸರಿಯಾಗಿ ಉರಿಯೋ ಹಾಗೆ ಮಾಡಬೇಕು ನೀನು ಅಂತ. ವಾಯೋ ಸಮೇಧಯಾಗ್ನಿಂಚ ತ್ವಂ ದಕ್ಷ್ಯತಾಂ ಯೇಷ ಪಾಪಕೃತ. ಬೆಂಕಿ ಇದನ್ನು ಸುಡಬೇಕಾದ್ರೆ ನೀನು ಸರಿಯಾಗಿ ಅದನ್ನು ಎಬ್ಬಿಸಬೇಕು ಬೆಂಕಿಯನ್ನು ಅಂತ ಹೇಳಿದ. ಸರಿ, ಬೆಂಕಿ ಬಂತು. ತಾತೀಶವನ್ನಿ ಪವನೇರಿತೋಪಿ ನಮಾಂ ದಹತ್ಯತ್ರ ಸಮಂತತೋಹಂ. ಇವ ಬೆಂಕಿಯ ಮಧ್ಯದಲ್ಲಿದ್ದಾನೆ. ಅಪ್ಪನನ್ನು ಕರೀತಾನೆ, ಅಪ್ಪ ಬಾ ಇಲ್ಲಿ ಹತ್ರ ಬಾ. ಏನು ಗೊತ್ತಾ, ಈ ಗಾಳಿ ಬೆಂಕಿಯನ್ನು ಸರಿ ಉರಿಸ್ತಾ ಇದೆ, ನನಗೇನು ಆಗ್ತಾನೇ ಇಲ್ಲ ಅಂತ ಹೇಳ್ತಾನೆ ಇವ ಬೆಂಕಿಯ ಒಳಗೆ ಕೂತ್ಕೊಂಡು. ಹಿರಣ್ಯಕಶಿಪು ಬಂದು ಇವನಿಗೊಂದು ಗುದ್ದೋಣ ಅಂತ ಬಂದ, ಬೆಂಕಿಯ ಪಕ್ಕಕ್ಕೆ ಸುರಿಲಿಕ್ಕೆ ಆಗಲಿಲ್ಲ, ಅಷ್ಟು ಬಿಸಿ. ಇಷ್ಟು ಬಿಸಿಯ ಬೆಂಕಿಯಲ್ಲಿ ಈ ಹುಡುಗನಿಗೆ ಏನೂ ಆಗುವುದಿಲ್ವಲ್ಲ ಅಂತ ಅವನಿಗೆ ಭಾರಿ ಆಶ್ಚರ್ಯ ಆಗೋಯ್ತಂತೆ. ಅಥ ದೈತ್ಯೇಶ್ವರಂ ಪ್ರೋಚುಹು ಭಾರ್ಗವಸ್ಯಾತ್ಮಜಾ ದ್ವಿಜಾಃ. ಹಿರಣ್ಯಕಶಿಪು ತನ್ನ ಹಲ್ಲನ್ನು ತಾಗಿಸಿಕೊಂಡು ಕಟಕಟ ಶಬ್ದ ಮಾಡ್ತಾ ಇದ್ದಾನೆ. ಏನು ಮಾಡುವುದು ಅಂತ ತನ್ನ ಕೈಯನ್ನು ತಾನು ಹಿಚಕಿಕೊಳ್ತಾ ಇದ್ದಾನೆ. ನನ್ನ ಮಗನನ್ನು ನಾನು ಸಂಹರಿಸುವುದಕ್ಕೆ ಆಗ್ತಾ ಇಲ್ವಲ್ಲ ಅಂತ ಅವನಿಗೆ ಹೆದರಿಕೆ ಆಗಿದೆ. ಆಗ ಇಬ್ಬರು ಬಂದರು ಗುರುಗಳು ಬಂದು ಇವನ ಹತ್ರ ಹೇಳಿದರು, ಇಲ್ಲ, ಹುಡುಗ ಏನೋ ತಪ್ಪು ಮಾಡಿದ ಅಂತ ನಾವು ಸಾಯಿಸುವ ಯೋಚನೆ ಮಾಡೋದು ಸರಿಯಲ್ಲ, ಉಪದೇಶ ಇವತ್ತು ಹಾಗೆಲ್ಲ ಸಾಯಿಸಬಾರ್ದು. ಅವನಿಗೆ ನಾವು ಕರ್ಕೊಂಡು ಹೋಗ್ತೇವೆ ಗುರುಕುಲಕ್ಕೆ. ಕರ್ಕೊಂಡು ಹೋಗಿ ನಮ್ಮದು ಮಾಟ ಮಂತ್ರ ಇತ್ಯಾದಿಗಳಲ್ಲೋ ಕೆಲವೆಲ್ಲ ವಶೀಕರಣ ಇತ್ಯಾದಿಗಳುಂಟು, ಅದರ ಮೂಲಕ ಅವನನ್ನು ಸರಿ ಮಾಡಿ ಕರ್ಕೊಂಡು ಬರ್ತೇವೆ. ಈಗೇನೋ ಸ್ವಲ್ಪ ನಿಮಗೆ ಅಪ್ಪ ಅಮ್ಮನ ಮನಸ್ಸಿಗೆ ಭಿನ್ನವಾಗಿದ್ದಾನೆ, ಮತ್ತು ಸರಿಯಾಗುವ ಹಾಗೆ ನಾವು ಮಾಡ್ಕೊಂಡು ಬರ್ತೇವೆ ಅಂತ. ಹಿರಣ್ಯಕಶಿಪಿಗೆ ಒಂದು ಸಲ ತಪ್ಪಿಸಿಕೊಂಡ್ರೆ ಸಾಕಾಗೋಗಿತ್ತು. ಆದ್ದರಿಂದ ನೀವು ಕರ್ಕೊಂಡು ಹೋಗಿ ಅಂತೇಳಿ ಬಿಟ್ಟ. ಇವರು ಕರ್ಕೊಂಡು ಹೋದರೆ ಇವನ ಪಾಠ, ಈ 2 ಪೇಜ್ ಪೂರ್ತಿ ಒಂದೇ ಪಾಠ. ಯಾಕಂದರೆ ಇವರು ಕರ್ಕೊಂಡು ಹೋದ ಮೇಲೆ ಅವರಿಗೆ ಬಹುಶಃ ಪೌರೋಹಿತ್ಯ ಜಾಸ್ತಿ ಇದ್ದ ಕಾಲ ಅದು. ಹಾಗಾಗಿ ಅವರು ಗುರುಕುಲಕ್ಕೆ ಹೋದ ಮೇಲೆ ಅವರು ಪೌರೋಹಿತ್ಯಕ್ಕೆ ಹೋಗೋದು, ಇವನು ಪಾಠ ಶುರು ಮಾಡೋದು, ಸ್ಪೆಷಲ್ ಕ್ಲಾಸ್. ಎಲ್ಲ ವಿದ್ಯಾರ್ಥಿಗಳನ್ನು ಕೂಡಿಸಿಕೊಂಡು ಪ್ರಹ್ಲಾದವುವಾಚ ಶ್ರೂಯತಾಂ ಪರಮಾರ್ಥೋ ಮೇ ದೈತೇಯಾದಿತಿಜಾತ್ಮಜಾ ನ ಚ ಅನ್ಯಥೈತನ್ಮಂತವ್ಯಂ ನಾತ್ರ ಲೋಭಾಧಿಕಾರಣಂ.
ನಮ್ಮ ಗುರುಗಳು ಪಾಠ ಹೇಳ್ತಾರಲ್ವ ಮಕ್ಕಳೇ ಅಂತ ಹೇಳಿದ. ಈ ಮಕ್ಕಳೆಲ್ಲ ಓಡಿ ಬರ್ತಾರೆ ಪ್ರಹ್ಲಾದನ ಹತ್ರ. ಯಾಕೆಂದರೆ ಅವರಿಗೆ ಪ್ರಹ್ಲಾದ ಅಂದರೆ ಒಬ್ಬ ಅತಿಮಾನುಷವಾದ ದೇವರು ಅಂತ ಒಂದು ಅನಿಸಿಬಿಟ್ಟಿದೆ. ಯಾಕೆ ಅಂತೇಳಿದರೆ ಆನೆಗಳು ಎತ್ತಿ ಬಿಸಾಡಿದ್ದು ಇವರೆಲ್ಲ ನೋಡಿದ್ದಾರೆ ದೂರದಿಂದ. ಪ್ರಹ್ಲಾದ ಅಷ್ಟು ಮೇಲೆ ಹೋದವ ಬಿದ್ದಾಗ ಸಾಯ್ತಾನೆ ಅಂತ ಯೋಚನೆ ಮಾಡಿದರು. ಆದರೆ ಆನೆಗಳ ದಂತ ಮುರಿದದ್ದು, ಇವ ಭೂಮಿಗೆ ಬಿದ್ದರೆ ಕಲ್ಲು ಪುಡಿಯಾದದ್ದು, ಇದನ್ನೆಲ್ಲ ನೋಡಿ ಅವರಿಗೆ ಇದು ಅಸಾಧಾರಣವಾದ್ದು ಅಂತ. ಹಾಗಾಗಿ ಅವನು ಗುರುಕುಲಕ್ಕೆ ಬಂದರೆ ಎಲ್ಲರೂ ಅವನು ಸುತ್ತವೇ ಒಂದು ಸಲ ಅವನನ್ನು ಮುಟ್ಟಿ ನೋಡೋದು ಎಷ್ಟು ಗಟ್ಟಿದ್ದಾನೆ ಏನು ಕಥೆ ಅಂತ. ಈಗ ಅವನು ಅಂದರೆ ದೇವರಾಗಿಬಿಟ್ಟಿದ್ದಾರೆ ಅವರಿಗೆ. ಅವರ ಹತ್ರ ಬಂದು ಇವರು ಕೂತ್ರೆ ಇವ ಹೇಳ್ತಾನೆ, ನೋಡು ಗುರುಗಳು ಪಾಠ ಹೇಳ್ತಾ ಇದ್ರಲ್ವ, ಅವರು ಪಾಠ ಹೇಳ್ತಾ ಇದ್ದದ್ದು ಅವರಿಗೋಸ್ಕರ, ನಮಗೋಸ್ಕರ ಅಲ್ಲ ಅಂತ ಯೋಚನೆ ಮಾಡೋದು. ಯಾಕೆ ಅವರಿಗೋಸ್ಕರ ಪಾಠ ಹೇಳ್ತಿದ್ರು? ಯಾಕೆಂದರೆ ಅವರು ಹಾಗೆ ಪಾಠ ಹೇಳದೆ ಹೋದರೆ ನಮ್ಮ ಅಪ್ಪ ಬಿಡೋದಿಲ್ಲ ಅವರನ್ನು. ಅದಕ್ಕೆ ಅವರಿಗೆ ಗೊತ್ತಿದ್ದನ್ನು ಅವರು ಪಾಠ ಹೇಳಿದ್ದಲ್ಲ, ಮತ್ತು ಅಪ್ಪ ಏನನ್ನು ಪಾಠ ಹೇಳಬೇಕು ಅಂತ ಹೇಳಿದ್ದಾರೋ ಅದನ್ನು ಇವನು ಪಾಠ ಹೇಳಿದ್ದು ನಮ್ಮ ಗುರುಗಳು. ಹಾಗಾದರೆ ಇದೇನಾಯ್ತು, ನಮ್ಮ ಕರ್ನಾಟಕದ ಶಿಕ್ಷಣ ಪದ್ಧತಿ ಇದ್ದಾಗೆ ಆಯಿತು. ಗುರುಗಳು ಏನು ಪಾಠ ಹೇಳಬೇಕು ಅದನ್ನೇ ಹೇಳಲಿಕ್ಕಿಲ್ಲ. ಪಠ್ಯಪುಸ್ತಕ ಯಾವ ಸರ್ಕಾರ ಬಂತು ಆ ಸರ್ಕಾರದ ಪಠ್ಯಪುಸ್ತಕ ಪಾಠ ಮಾಡ್ತಾ ಹೋಗಬೇಕಲ್ವ. ಹಾಗೆ ಹಿರಣ್ಯಕಶಿಪುವಿನ ಒಂದು ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಅದು ಪೂರ್ತಿ ಸೆಕ್ಯುಲರಿಸಮ್ ಅಂದರೆ ಅವನೇ ಶುರು ಮಾಡಿದ್ದು ಮೊದಲು. ಇದರಲ್ಲಿ ಧರ್ಮ ಪಕ್ಷಪಾತ ಇರಬಾರ್ದು, ಧರ್ಮಶಾಸ್ತ್ರ ಇರಬಾರ್ದು, ಮೋಕ್ಷಶಾಸ್ತ್ರ ಇರಬಾರ್ದು. ಇರುವುದೇ 4: ಧರ್ಮ, ಅರ್ಥ, ಕಾಮ, ಮೋಕ್ಷ. ಧರ್ಮ ಇಲ್ಲ, ಮೋಕ್ಷ ಇಲ್ಲ, ಮತ್ತು ಯಾವುದು ಅರ್ಥಶಾಸ್ತ್ರ, ಕಾಮಶಾಸ್ತ್ರ 2 ಪಾಠ ಮಾತ್ರ ಮಾಡಬೇಕು, ಉಳಿದ ಪಾಠಗಳಿಲ್ಲ ಅಂತ ವ್ಯವಸ್ಥೆ ಇತ್ತು. ಅದು ನಮ್ಮ ಶ್ರೇಯಸ್ಸಿಗೆ ಕಾರಣ ಅಲ್ಲ. ನಾನು ಹೇಳ್ತೇನೆ ಹಾಗೆ ಅಂತೇಳಿ ನಾನು ಯಾವುದೋ ನನ್ನ ಗುರುಗಳು ಸಂಬಳಕ್ಕೋಸ್ಕರ ಪಾಠ ಹೇಳಿದ ಹಾಗೆ ನಾನು ಯಾವುದೋ ಸಂಬಳಕ್ಕೋಸ್ಕರ ಪಾಠ ಹೇಳುವುದಲ್ಲ. ಅವ್ರು ಹೇಳೋದು ಮೊದಲು ಹಾಗೆ, ನಚಾನ್ಯಥಾ ಏತನ್ಮಂತವ್ಯಂ, ನಾನು ಹೇಳುವ ಉಪದೇಶವನ್ನು ತಪ್ಪಾಗಿ ತಿಳ್ಕೊಳ್ಬೇಡಿ. ನಾತ್ರ ಲೋಭಾದಿ ಕಾರಣಂ, ನಾನು ಯಾವುದೋ ಲೋಭದ ಉದ್ದೇಶದಿಂದ ಈ ಪಾಠ ಹೇಳುವುದಲ್ಲ, ಕೇವಲ ನಿಮಗೆ ಒಳ್ಳೆಯದಾಗಬೇಕು ಅಂತ ಹೇಳುವುದು ಅಂತ. ಶಿಷ್ಯರೆಲ್ಲ ಬಂದು ಕೂತು ಅವರಿಗೆ ಪ್ರಮುಖವಾಗಿ ದಯೆಯ ಬಗ್ಗೆ ಉಪದೇಶ ಮಾಡಿದ. ಹೊಡಿ ಬಡಿ ಅಂತ ಹೇಳ್ತಾ ಇದ್ದೀರಲ್ವಾ, ಯಾರು ಯಾರನ್ನು ಹೊಡೆಯುವುದು? ಯಾರಿಂದ ಯಾರನ್ನೂ ಹೊಡೆದು ಬಡಿದು ಸಾಯಿಸಲಿಕ್ಕೆ ಆಗುವುದಿಲ್ಲ, ಆತ್ಮನಿತ್ಯ. ಹಾಗಾದರೆ ಹೊಡೆಯುವುದು ಬಡಿಯುವುದು ಯಾವುದನ್ನು? ಶರೀರವನ್ನು ಹೊಡೆಯುವುದು. ಶರೀರ ಹೋದರೆ ಇನ್ನೊಂದು ಶರೀರ ಬರ್ತದೆ. ಹಾಗಾದರೆ ಶರೀರವನ್ನು ಹೊಡೆದ್ರೂ ಆತ್ಮಕ್ಕೆ ಉಪಕಾರ ಮಾಡಿದ ಹಾಗೆ ಆಗ್ತದೆ ಹೊರತು ಕೊಂದ ಹಾಗೆ ಆಗುವುದಿಲ್ಲ. ಹಾಗೆ ಅಂತೇಳಿ ಆ ಆತ್ಮವನ್ನು ಕೊಂದ ಪಾಪ ಬೇರೆ ನಮಗೆ ಬರ್ತದೆ ಅಂತ ಪುಣ್ಯ ಪಾಪದ ಬಗ್ಗೆ ಪಾಠ ಮಾಡಿದ. ಭಕ್ತಿ ಮಾಡಿ ಅಂತ ಹೇಳಿದ. ಈ ಹುಡುಗರು ಕೇಳಿದರು, ಭಕ್ತಿ ಮಾಡುವುದು ಅಂದರೆ ಹೇಗೆ? ಪ್ರೀತಿ ಮಾಡುವುದು ಅಂತ ಹೇಳಿದಾಗ, ಅಲ್ಲ ನಮಗೆ ನಮ್ಮ ಅಪ್ಪ ಎಲ್ಲ ಹೇಳಿಕೊಟ್ಟದ್ದು ಏನಂದರೆ ಯಾರು ಸಿಕ್ಕಿದ್ರು ಹೊಡಿಬೇಕು ಬಡಿಬೇಕು ಅಂತಲೇ ಹೇಳಿಕೊಟ್ಟದ್ದು ನಮಗೆ, ಇದೆಲ್ಲ ಗೊತ್ತಿಲ್ಲ. ಅಲ್ಲ, ಅದು ಆತ್ಮದ ಸ್ವಭಾವ. ಪ್ರೀತಿ ಮಾಡುವುದು ಅನ್ನುವುದು ಆತ್ಮದ ಸ್ವಭಾವ. ನಾವು ಸಿಟ್ಟು ಮಾಡಿಕೊಳ್ಳುವುದು ಅನ್ನೋದು ಆತ್ಮಕ್ಕೆ ಬರುವ ಪ್ರಭಾವ, ಅದು ಇನ್ಫ್ಲೂಯೆನ್ಸಿಂದ ಬರುವುದು. ವಸ್ತುಸ್ಥಿತಿಯಲ್ಲಿ ಅದು ಭಕ್ತಿ ಮಾಡುವುದು ಅನ್ನೋದು ಸ್ವಭಾವ. ದೈತ್ಯರಿಗೂ ಕೂಡ ಭಕ್ತಿ ಮಾಡಲಿಕ್ಕೆ ಬರ್ತದೆ. ಸಿಂಹಗಳು ಕೂಡ ತಮ್ಮ ಮಕ್ಕಳನ್ನು ಪ್ರೀತಿಸ್ತವೆ. ಪ್ರೀತಿ ಮಾಡುವುದು ಅನ್ನೋದು ಆತ್ಮದ ಸ್ವಭಾವ. ಅದನ್ನು ನಾವು ದೇವರ ಬಗ್ಗೆ ಪ್ರೀತಿ ಮಾಡಿದಾಗ ಅದಕ್ಕೆ ಭಕ್ತಿ ಅಂತ ಹೆಸರು ಅಂತ ಈ ಮಕ್ಕಳಿಗೆ ಅರ್ಥ ಆಗುವ ಹಾಗೆ ಇವ ಬಿಡಿಸಿ ಬಿಡಿಸಿ ಹೇಳ್ತಾನೆ. ಹೇಳಿ ಆಮೇಲೆ ಹೇಳ್ತಾನೆ, ನಾವು ಮೊನ್ನೆ ಎಷ್ಟು ಜನ ಇದ್ವಿ ಈ ಗುರುಕುಲದಲ್ಲಿ ಅಂತ ಮಕ್ಕಳ ಹತ್ರ ಕೇಳ್ತಾನೆ. ಎಷ್ಟು ಅಂತ ಅವರೇ ಲೆಕ್ಕಾಚಾರ ಹೇಳಿದರು, ಇಲ್ಲಿ ಲೆಕ್ಕ ಇಲ್ಲ ಸರಿಯಾಗಿ, ಬಹುಶಃ ಒಂದು 95 ಜನ ಇದ್ದರು ಅಂತ ಹೇಳಿರ್ಬೋದು. ಇವತ್ತು ಎಷ್ಟು ಜನ ಇದ್ದೇವೆ ಅಂತೇಳಿದ್ರು, 1-2 ಕಡಿಮೆ ಹೇಳಿದರು ಅವರು. ಇನ್ನಿಬ್ಬರು ಎಲ್ಲಿ ಹೋದರು? ಅವರು ಸತ್ತಿದ್ರು, ಮೊನ್ನೆ ಯಾವುದೋ ಒಂದು ಸಮಸ್ಯೆಯಿಂದ ಸತ್ತಿದ್ರು. ಇವರು ಹೊಡಿಬೇಡಿ ಅಂತ ಇವರೇ ಕಬಡ್ಡಿ ಆಡುವಾಗ ಎಳೆದು ಹೊಡೆದಾಗಿ ಸಾಯ್ತಾರೆ, ಇವರೇ ಸಾಯಿಸಿದ್ದಿರ್ಬೋದು. ಇಬ್ಬರು ಸತ್ತು ಹೋಗಿದ್ದಾರೆ ಅಂತ ಅದನ್ನೇ ಹೇಳ್ತಾನೆ. ನೋಡಿ, ಈ ಶರೀರ ಶಾಶ್ವತ ಅಲ್ಲ, ಯಾವಾಗ ಬೇಕಾದರೂ ಶರೀರದಿಂದ ಆತ್ಮ ಹೊರಗೆ ಹೋಗ್ಬೋದು. ಆದ್ದರಿಂದ ಸಿಕ್ಕಿದ ಶರೀರವನ್ನು ಧ್ರುವವನ್ನು ಸಂಪಾದಿಸುವುದಕ್ಕೋಸ್ಕರ ವಿನಿಯೋಗಿಸಬೇಕು. ನಾವು ಅದರಿಂದ ಕೆಟ್ಟದ್ದನ್ನು ಸಂಪಾದಿಸುವುದಲ್ಲ. ಶಾಶ್ವತವಾದಂತಹ ಆತ್ಮಕ್ಕೆ ಈ ಅಶಾಶ್ವತವಾದಂತಹ ಶರೀರದ ಮೂಲಕ ಶಾಶ್ವತವಾದಂತಹ ಪುಣ್ಯವನ್ನು ತಂದು ಸಂಪಾದನೆ ಮಾಡಬೇಕು. ಅದಕ್ಕೋಸ್ಕರ ಶರೀರ ಇರುವುದು, ಅದಕ್ಕೋಸ್ಕರ ದೇವರನ್ನು ನಂಬಬೇಕು. ದೇವರು ಹೇಳಿದಂತಹ ಸ್ಮೃತಿ ಗ್ರಂಥಗಳ ಪ್ರಕಾರ ನಮ್ಮ ಜೀವನ ಇರಬೇಕು ಅಂತ ಎಲ್ಲ ಈ ಮಕ್ಕಳಿಗೆ ಪ್ರಹ್ಲಾದ ಪಾಠ ಹೇಳ್ತಾ ಇದ್ದರೆ, ಅವತ್ತು ಈ ಪುರೋಹಿತರು ಹೋದವರಿಗೆ ಕ್ಯಾನ್ಸಲ್ ಆಗಿದೆ ಕಾರ್ಯಕ್ರಮ. ಅಲ್ಲಿ ಯಾವುದೋ ಒಂದು ಆಶೌಚ ಬಂದು ಕ್ಯಾನ್ಸಲ್ ಆಗಿದೆ. ಬೇಗ ಬಂದರು. ಬೇಗ ಬಂದಾಗ ಇಲ್ಲಿ ಪಾಠ ನಡೀತಾ ಉಂಟು. ಮರೆಯಲ್ಲಿ ನಿಂತು ಏನು ಪಾಠ ಅಂತ ಕೇಳಿದರೆ, ಯಾವ ಪಾಠವನ್ನು ಗುರುಕುಲದಲ್ಲಿ ಹೇಳಿಕೊಡಬಾರ್ದು ಅಂತ ಹಿರಣ್ಯಕಶಿಪುವಿನ ನಿರ್ದೇಶನ ಇತ್ತೋ ಅಂತಹ ಧರ್ಮಶಾಸ್ತ್ರದ ಪಾಠ, ವಿಷ್ಣು ಪಾರಮ್ಯದ ಪಾಠವನ್ನು ಈ ಪ್ರಹ್ಲಾದಾಚಾರ್ಯ ಮಾಡ್ತಾ ಇದ್ದಾರೆ. ಇದನ್ನು ನೋಡಿ ಸಿಕ್ಕಾಬಟ್ಟೆ ಸಿಟ್ಟು ಬಂತಂತೆ ಅವರಿಗೆ. ಯಾಕೆಂದರೆ ಸಿಟ್ಟು ಯಾಕೆ ಬಂತು ಅಂದರೆ, ನಮ್ಮನ್ನು ಸಾಯಿಸುವ ಕೆಲಸ ಮಾಡ್ತಾನಲ್ಲ ಇವ ಅಂತ. ಅವ ಹೇಳೋದು ಸರಿ ಅಂತ ಗೊತ್ತು ಅವರಿಗೆ. ಯಾಕಂದರೆ ಶುಕ್ರಾಚಾರ ಮಕ್ಕಳು, ಅವರಿಗೆ ಯಾವುದು ಸರಿ ಯಾವುದು ತಪ್ಪು ಅಂತ ಗೊತ್ತು. ಆದರೆ
ಹಿರಣ್ಯಕಶಿಪುವಿನ ಈ ರಾಜ್ಯಭಾರದಲ್ಲಿ ಗುರುಕುಲದಲ್ಲಿ ಇಂತಹ ಪಾಠ ನಡೆದರೆ ನಮ್ಮನ್ನು ಮರಣದಂಡನೆ ಮಾಡ್ತಾನೆ ಅಂತ ಹೀಗೆ ತೀರ್ಮಾನ ಮಾಡಿ ಈ ಮಗುವನ್ನು ದ್ವರದರನ್ನು ಎಳ್ಕೊಂಡು ಹೋದರು. ಎಳ್ಕೊಂಡು ಹೋದ ಕಥೆ ಅದು ಭಾಗವತದ್ದು, ಇಲ್ಲಿ ಎಳ್ಕೊಂಡು ಹೋಗಲಿಲ್ಲ, ಸೀದಾ ಓಡಿ ಹೋದ್ರಂತೆ ಅವರೇ. ಈ ಪಾಠ ಮಾಡುವುದನ್ನು ಹಾಗೆ ಬಿಟ್ಟು ಅದಕ್ಕೇನು ನಿಷೇಧ ಮಾಡಲಿಲ್ಲ. ಹಿರಣ್ಯಕಶಿಪುವನ್ನು ಕರೆದು ತೋರಿಸಬೇಕು ಅಂತ, ರೆಡ್ ಹ್ಯಾಂಡ್ ಆಗಿ ಅವ ಹಿಡಿಬೇಕು ಅಂತ ಇದನ್ನು ಸೀದಾ ಹಿರಣ್ಯಕಶಿಪುವಿಗೆ ಹೋಗಿ ಹೇಳಿದರು. ಹಿರಣ್ಯಕಶಿಪು ಹೌದಾ ಅವ ಹಾಗೆ ಮಾಡ್ತಾನೆ ಅಂತ ಅಂದ್ಕೊಂಡಿದ್ದೆ ನಾನು ಅಂತ ಹೇಳ್ತಾನೆ. ಹೇಳಿ ಏನು ಮಾಡ್ತಾನೆ, ಬರಲಿಲ್ಲ ಇವನನ್ನು ಹಿಡಿಯುವುದಕ್ಕೆ, ಯಾಕಂದರೆ ಬಂದು ಪ್ರಯೋಜನ ಆಗುವುದಿಲ್ಲ ಅಂತ ಗೊತ್ತವನಿಗೆ. ಅಡಿಗೆಯವರನ್ನು ಕರೆದು ಹೇಳಿದ, ನಮ್ಮಲ್ಲಿ ಎಷ್ಟೆಷ್ಟು ವಿಷದ ಬಾಟ್ಲಿ ಉಂಟು ಅಂತ ಕೇಳಿದ. ಅದಕ್ಕೆ ಅಂಥದ್ದಿದೆ, ಅಲ್ಲಿಂದ ಗಾಂಧಾರದಿಂದ ಬಂದ ವಿಷ ಇದೆ, ಎಲ್ಲ ವಿಷಗಳಿದ್ದಾವೆ ಅಂತ ಆ ಅಡಿಗೆಯವರು ಹೇಳಿದರು. ಹಾಗೆ ಅಂದರೆ ಶತ್ರುಗಳನ್ನು ಕೊಲ್ಲುವುದಕ್ಕೆ ಬಳಸುವ ವಿಷಗಳದು. ಆ ವಿಷವನ್ನು ಅಷ್ಟನ್ನೂ ಕೂಡ ಅವನಿಗೆ ಕೊಡುವ ಆಹಾರದಲ್ಲಿ ಹಾಕಿ ಅವನಿಗೆ ತಿನ್ನಿಸಬೇಕು, ನೀವೇ ತಿನ್ನಿಸಬೇಕು ಅಂತ ಹೇಳಿದ. ಹೇ ಸೂದಾಹ ಮಮ ಪುತ್ರೋಸೌ ಅನ್ಯೇಷಾಮಪಿ ದುರ್ಮತಿ. ಇವ ತಾನು ಕೆಟ್ಟ ಬುದ್ಧಿಯವಲ್ಲದೆ ಇನ್ನೊಬ್ಬರಿಗೂ ಕೂಡ ಕೆಟ್ಟ ಬುದ್ಧಿಯನ್ನು ಕಲಿಸ್ತಾ ಇದ್ದಾನೆ, ಅವನನ್ನು ಸಾಯಿಸಿಬಿಡಿ ಅಂತ. ಈ ಸೂದರು ಅಂದರೆ ಅಡಿಗೆಯವರು ಸರಿಯಾಗಿ ವಿಷ ಹಾಕಿ ವಿಷವನ್ನು ತೆಗೊಂಡು ಹೋಗಿ ಅವನಿಗೆ ತಿನ್ನಿಸ್ತಾರೆ. ಅವನು ತಿನ್ನಿಸುವುದಕ್ಕೆ ಅಂತ ಹೀಗೆ ಕಾಯ್ತಂದರೆ ಇಲ್ಲ ನಾನೇ ತಿಂತೇನೆ ಅಂತ ಹೇಳ್ತಾನೆ. ಪರಿಷೇಕ ಮಾಡಿ ತಿನ್ನುವುದು ಅಂತ ಕ್ರಮ ಪ್ರಕಾರ ಪರಿಷೇಕ ಮಾಡಿ ಆ ವಿಷವನ್ನು ಹಿಡ್ಕೊಂಡು ಹರೇ ಕೃಷ್ಣ ನಾರಾಯಣ ಅಂತ ಹೇಳಿಕೊಂಡು ಬಾಯಿಗೆ ಹಾಕ್ಕೊಳ್ತಾನೆ. ಬಾಯಿಗೆ ಹಾಕ್ಕೊಂಡು ಅಭಿಮಂತ್ರ್ಯ ಸಹ ಅನ್ನೇನ ಮೈತ್ರೇಯ ಬುಭುಜೇ ತದಾ ಅವಿಕಾರಂ ಸದದ್ಭುಕ್ತ ಪ್ರಹ್ಲಾದ ಸ್ವಸ್ಥಮಾನಸಃ. ಯಾವಾಗ ಭಗವಂತನ ಹೆಸರು ಹೇಳಿಕೊಂಡು ಅದನ್ನು ಒಂದೊಂದು ತುತ್ತನ್ನು ತಿಂತಾನೆ ಅವನಿಗೆ ಅವಿಕಾರ, ಯಾವ ವಿಷದ ವಿಕಾರವೂ ಅವನಲ್ಲಿ ಆಗಲ್ಲ. ಈ ಸೂದರು ಹೇಳ್ತಾರೆ ಹಿರಣ್ಯಕಶಿಪುವಿನ ಹತ್ರ, ಎಂಥ ವಿಷ ಹಾಕಿದ್ದೇವೆ ಅಂದರೆ ಇದು ತಟ್ಟೆಯಲ್ಲಿದ್ದಾಗ ಮೂಸಿದರೆ ಸಾಯ್ತಾರೆ ಅಂತ. ಅದಕ್ಕೆ ಇವರೆಲ್ಲ ಈ ಕರವನದ್ದು ಹಾಕ್ಕೊಂಡು ಬಂದಿದ್ದಾರೆ, ಇವನು ಮಾತ್ರ ಅದನ್ನು ಮೂಸಿ ಸಾಯಬೇಕು ಅಂತ. ಆದರೆ ಏನಾಗಿದೆ, ಇವನು ಮೂಸಿದ್ದಲ್ಲ, ದೇವರ ಹೆಸರು ಹೇಳಿ ಅದನ್ನು ಖುಷಿಯಲ್ಲಿ ತಿಂತಾ ಇದ್ದಾನೆ. ಯಾವ ವಿಕಾರವೂ ಅವನಲ್ಲಿ ಕಾಣದೇ ಇದ್ದದ್ದು ನೋಡಿ ಇವರಿಗೆ ಎದೆ ಒಡೆಯುವುದೊಂದು ಬಾಕಿ ಸೂದರಿಗೆ. ಸೀದಾ ಹಿರಣ್ಯಕಶಿಪುವಿನ ಹತ್ರ ಬಂದರು. ದೈತ್ಯರಾಜ ವಿಷಂ ದತ್ತಂ ಅಸ್ಮಾಭಿರತಿಭೀಷಣಂ, ಅತಿಭೀಷಣವಾದ ವಿಷ ಕೊಟ್ಟಿದ್ದೇವೆ ದೈತ್ಯರಾಜ, ಆದರೆ ಏನಾಗ್ತದೆ, ಜೀರ್ಣಂ ತೇನ ಸಹ ಅನ್ನೇನ ಪ್ರಹ್ಲಾದೇನ ಸುತೇನತೆ, ನಿನ್ನ ಮಗ ಅವನು ಅದನ್ನು ಜೀರ್ಣ ಮಾಡಿಕೊಂಡು ಬಿಟ್ಟಿದ್ದಾನೆ, ನಮಗಂತೂ ಏನು ಅಂತ ಅರ್ಥ ಆಗೋಲ್ಲ ಅಂತ ಇವರು ಕೈ ಎತ್ತಿಬಿಟ್ರು. ಹಿರಣ್ಯಕಶಿಪು ಹಾಗಾದರೆ ತ್ವರ್ಯತಾಂ ಹೇ ಸದ್ಯೋ ದೈತ್ಯ ಪುರೋಹಿತ, ಸೀದಾ ದೈತ್ಯ ಪುರೋಹಿತರನ್ನೇ ಕರೀತಾನೆ. ಇದು ಯಾರಿಂದಲೂ ಆಗೋದಿಲ್ಲ, ನೀವೇ ಮಾಡಬೇಕು. ಯಾಕಂದರೆ ನೀವು ಮಂತ್ರವಾದ ಕಲ್ತಿದ್ದೀರಲ್ವ, ಆ ಮಂತ್ರವಾದದಲ್ಲಿ ಒಂದು ಕೃತ್ಯೆಯನ್ನು ನಿರ್ಮಾಣ ಮಾಡಿ ಮಂತ್ರವಾದದ ಮೂಲಕ ಇವನನ್ನು ಸಾಯಿಸಿಬಿಡಿ ಅಂತ, ಹೀಗೆ ಮಂತ್ರವಾದ ಮಾಡಿಸಿ ಅಂತ. ಈ ಪುರೋಹಿತರು ಮಂತ್ರವಾದದ ಮೂಲಕ ಒಂದು ಕೃತ್ಯೆಯನ್ನು ನಿರ್ಮಾಣ ಮಾಡಿ ಆ ಕೃತ್ಯೆಯನ್ನು ಪ್ರಹ್ಲಾದನ ಮೇಲೆ ಛೂ ಬಿಟ್ಟರೆ ಇವ ಹರೇ ಕೃಷ್ಣ ನಾರಾಯಣ ಅಂತ ಕೂತಿದ್ದಾನೆ. ಅವುಗಳಿಗೆ ಇವನನ್ನು ಮುಟ್ಟುವುದಕ್ಕೆ ಸಾಧ್ಯವಾಗಲಿಲ್ಲ, ಅವುಗಳು ಓಡಿ ಹೋಗ್ತಾವೆ. ಓಡಿ ಹೋದದ್ದು ಮಾತ್ರ ಅಲ್ಲ, ಪುರೋಹಿತರನ್ನೇ ನುಂಗುವುದಕ್ಕೆ ಹೋಗ್ತಾರೆ. ಪುರೋಹಿತರನ್ನೇ ನುಂಗಲಿಕ್ಕೆ ಹೋದಾಗ ಪುರೋಹಿತರು ತಬ್ಬಿಬ್ಬಾಗಿ ಬಿಡ್ತಾರೆ. ಈಗ ನಾವೇ ಬಿಟ್ಟ ಕೃತ್ಯ ನಮ್ಮನ್ನೇ ನುಂಗುವುದಕ್ಕೆ ಬಂದಿದೆ ಅಂತ ಪ್ರಹ್ಲಾದ ನಾರಾಯಣ ಅಂತ ಹೇಳಿಕೊಂಡು ಅದನ್ನು ಓಡಿಸಿಬಿಟ್ಟ. ಪ್ರಹ್ಲಾದನ ವಿಷ್ಣು ಸ್ಮರಣೆಯನ್ನು ಇವರು ಕಿವಿಯಲ್ಲಿ ಕೇಳಿಸಿಕೊಂಡದ್ದೇ ತಡ ಅದು ಓಡಿ ಹೋದವು. ಪುರೋಹಿತರಿಗೆ ಸ್ವಲ್ಪ ಸಮಾಧಾನ ಆಯ್ತಂತೆ, ಅಂತೂ ನಾವು ಎಷ್ಟು ಅನಾಚಾರ ಮಾಡಿದರೂ ಕೂಡ ಈ ಹುಡುಗ ನಮ್ಮ ಮೇಲೆ ಪ್ರೀತಿಯನ್ನೇ ತೋರಿಸ್ತಾ ಇದ್ದಾನಲ್ಲ, ತುಂಬ ಆಶ್ಚರ್ಯ ಅಂತ ಪುರೋಹಿತರಿಗೆ ಅನಿಸಿತು. ಪ್ರಹ್ಲಾದ ಪುರೋಹಿತರ ಹತ್ರ ಹೇಳ್ತಾನೆ, ಕಕ್ಕೇನ ಹನ್ಯತೆ ಜಂತು ಕಕ್ಕೇನ ರಕ್ಷ್ಯತೆ ಹಂತಿ ರಕ್ಷತಿ ಚೈವಾತ್ಮ ಹ್ಯಸತ್ ಸಾಧು ಸಮಾಚರನ್ ಕರ್ಮಣ ಜಾಯತೆ ಸರ್ವಂ ಕರ್ಮೈವ ಗತಿ ಸಾಧನಂ ತಸ್ಮಾತ್ ಸರ್ವ ಪ್ರಯತ್ನೇನ ಸಾಧು ಕರ್ಮ ಸಮಾಚರೇತ್. ಒಂದು ಮಂತ್ರ ಅಥವಾ ಒಂದು ಕೃತ್ಯ ಮತ್ತೊಬ್ಬರನ್ನು ಕೊಲ್ಲುವುದು ಅಂತಿಲ್ಲ, ಅವರವರ ಕರ್ಮ ಅವರವರಿಗೆ ಫಲವನ್ನು ಕೊಡ್ತದೆ. ಆದ್ದರಿಂದ ಸಾಧು ಕರ್ಮವನ್ನು ನಾವು ಮಾಡಿದರೆ ಯಾವತ್ತೂ ಸಾಧುವೇ ಆಗ್ತದೆ ಅಂತ ಆ ಗುರುಗಳಿಗೆ ಈ ಶಿಷ್ಯ ಉಪದೇಶಿಸಿದ. ಇಷ್ಟೆಲ್ಲ ಆದರೂ ಕೂಡ ಈ ಹುಡುಗನನ್ನು ನಮ್ಮ ಹಿಡಿತಕ್ಕೆ ತರುವುದಕ್ಕೆ ಆಗುವುದಿಲ್ಲ ಅಂತ ಅನ್ನಿಸಿ ಹಿರಣ್ಯಕಶಿಪು ತುಂಬ ಮನಸ್ಸಿನಲ್ಲಿ ಬೇಸರ ಮಾಡಿಕೊಂಡ. ಅವನು ಪ್ರಹ್ಲಾದನನ್ನು ಕರೆದು ಹೇಳ್ತಾನೆ, ಹಿರಣ್ಯಕಶಿಪು, ಮಹಾಪ್ರಭಾವ ನಿನ್ನಲ್ಲಿ ಬಂದು ಹೋಗಿದೆ ಅಲ್ಲ, ಇದು ಯಾವುದು, ಯಾರಾದರೂ ನಿಮಗೆ ಏನಾದರೂ ಮಂತ್ರವನ್ನು ಹೇಳಿಕೊಟ್ಟಿದ್ದಾರಾ ಅಂತ ಪ್ರಹ್ಲಾದನ ಹತ್ರ ಹಿರಣ್ಯಕಶಿಪು ಕೇಳ್ತಾನೆ. ಪ್ರಹ್ಲಾದ ಸುಪ್ರಭಾವೋಸಿ ಕಿಮೇತತ್ತೇ ವಿಚೇಷ್ಟಿತಂ ಏತನ್ ಮಂತ್ರಾದಿ ಜನಿತಂ
ಉತಾಹು ಸಹಜಂ ತವ, ಇಂತಹ ಶಕ್ತಿ ನಿನಗೆ ಸಹಜವಾಗಿ ಬಂದದ್ದು ಅಥವಾ ಮಂತ್ರ ಯಂತ್ರ ಇಂಥದ್ದೇನಾದರೂ ಮಾಡಿಕೊಂಡು ಬಂದದ್ದು ಅಂತ ಒಂದು ಪ್ರಶ್ನೆ ಕೇಳಿದರೆ ಇವ ಹೇಳ್ತಾನೆ, ಅದು ನನ್ನ ಸಹಜ ಶಕ್ತಿ ಅಲ್ಲ, ಅದು ವಿಷ್ಣುವಿನ ಸಹಜವಾದ ಶಕ್ತಿ. ಆ ವಿಷ್ಣುವಿನ ಧ್ಯಾನವನ್ನು ಮಾಡಿದರಿಂದಾಗಿ ನನಗೆ ಆ ಶಕ್ತಿ ಬಂದಿದೆ. ಈ ಶಕ್ತಿ ನನಗೆ ಮಾತ್ರ ಬರುವುದಲ್ಲ, ನೀನು ವಿಷ್ಣು ಧ್ಯಾನ ಮಾಡಿದರೆ ನಿನಗೂ ಇದೇ ಶಕ್ತಿ ಬರ್ತದೆ ಅಂತ ಅಪ್ಪನಿಗೆ ಅವ ಹೇಳಿದ. ನ ಮಂತ್ರಾಧಿಕೃತಂ ತಾತ ನ ಚ ನೈಸರ್ಗಿಕೋ ಮಮ ಪ್ರಭಾವ ಏಷ ಸಾಮಾನ್ಯೋ ಯಸ್ಯಾಚ್ಯುತೋ ಹೃದಯ. ಯಾರ ಹೃದಯದಲ್ಲಿ ಅಚ್ಯುತ ಇರ್ತಾನೆ ಅವರಿಗೆಲ್ಲ ಈ ಪ್ರಭಾವ ಸಾಮಾನ್ಯವಾದದ್ದು ಅಂತ. ಈಗೇನು ಮಾಡುವುದು? ಇನ್ನು ಹಿರಣ್ಯಕಶಿಪಿಗೆ ಸಿಟ್ಟು ಬರ್ತಾನೇ ಇದೆ, ಏನು ಮಾಡುವುದು? ಅವ ಶಂಬರಾಸುರನನ್ನು ಕರೀತಾನೆ, ಕೊನೆ ಪ್ರಯತ್ನ ಅಂತ. ಶಂಬರನ ಹತ್ರ ಹೇಳಿದ, ನೀನು ಮಹಾಮಾಯಾವಿ ಅಲ್ವಾ, ನಿನ್ನ ಮಾಯೆಯ ಮೂಲಕ ಇವನನ್ನು ಸಾಯಿಸು ಅಂತ ಹೇಳಿದ. ಶಂಬಾಸುರನ ಮಾಯೆಗೆ ಇವನು ಸಿಲುಕಲೇ ಇಲ್ಲ. ಆ ಮಾಯೆ ಇವನ ಮುಂದೆ ಎಲ್ಲವೂ ಕೂಡ ವ್ಯರ್ಥ ಆಗಿ ಹೋಯಿತು. ಶಂಬರಾಸುರನು ಕೂಡ ತನ್ನ ಹಿರಣ್ಯಕಶಿಪುವಿನ ಹತ್ರ ಬಂದು ತನ್ನ ಸೋಲನ್ನು ಒಪ್ಪಿಕೊಂಡ. ಪ್ರಹ್ಲಾದ ಒಂದಷ್ಟು ಭಗವಂತನನ್ನು ಸ್ತೋತ್ರ ಮಾಡ್ತಾ ಕೂತ. ಸ್ತೋತ್ರವನ್ನು ಅನಿವಾರ್ಯವಾಗಿ ಹಿರಣ್ಯಕಶಿಪು ಕೇಳಿಸಿಕೊಳ್ಳತಕ್ಕಂತಹ ಪ್ರಸಂಗ ಬಂತು. ಏತಚ್ಛ್ರುತ್ವಾ ತು ಕೌಂತೆಕೋಪೇನ ಸಮುತ್ಥಾಯ ವರಾಸನಾತ್ ಹಿರಣ್ಯಕಶಿಪುಪುತ್ರಂ ಪದಾ ವಕ್ಷಸ್ಯ ತಾಡಯತ್. ಹಿರಣ್ಯಕಶಿಪುವಿನ ಮುಂದೆ ಹಿರಣ್ಯಕಶಿಪು ಸಿಂಹಾಸನದಲ್ಲಿದ್ದಾನೆ. ಮಯಾಸುರ ಇವನನ್ನು ಮೈದಾನದಲ್ಲಿ ಸಾಯಿಸುವುದಕ್ಕೆ ಪ್ರಯತ್ನಿಸಿದ. ಮಯಾಸುರಂದು ಎಲ್ಲ ಪ್ರಭಾವವನ್ನು ವ್ಯರ್ಥಗೊಳಿಸಿ ಇವ ಸೀದಾ ಈ ಸಿಂಹಾಸನದಲ್ಲಿದ್ದ ಅಪ್ಪನ ಹತ್ರ ಬಂದ. ಅಪ್ಪನ ಮುಂದೆ ಬಂದು ವಿಷ್ಣುವನ್ನು ಭಾರಿ ಹಾಡಿ ಕೊಂಡಾಡಿಬಿಟ್ಟ. ದೊಡ್ಡ ಸ್ತೋತ್ರ ಇವನದ್ದು. ಹಿರಣ್ಯಕಶಿಪು ಸಿಂಹಾಸನದಿಂದ ಎದ್ದು ಬಂದು ಕಾಲಿನಲ್ಲಿ ಎದೆಗೆ ಒದ್ದ. ಮಗನ ಎದೆಗೆ ಪದ ವಕ್ಷಸಿ ಅತಾಡಯತ್ ಅಂತ ಹೊಡೆದೇ ಬಿಟ್ಟ. ಹೊಡೆದದ್ದು ಮಾತ್ರ ಅಲ್ಲ, ಹುಡುಗ ಅಷ್ಟು ದೂರದಲ್ಲಿ ಹೋಗಿ ನೆಲದಲ್ಲಿ ಬಿದ್ದವನನ್ನು ಹೇಳ್ತಾನೆ, ವಿಪ್ರಜಿತ್ತೇ ಹೇ ರಾಹೋ ಹೇ ವೈಲೈಷ ಹೇ ಮಹಾರ್ಣವೇ. ಒಂದಷ್ಟು ಜನರನ್ನು ಕರೀತಾನೆ, ಕರೆದು ಇವನನ್ನು ಗೋಣಿಯಲ್ಲಿ ಹಾಕಿ ಎತ್ತಿಕೊಂಡು ಹೋಗಿ ಅಂತ ಹೇಳ್ತಾನೆ. ಗೋಣಿಯಲ್ಲಿ ಹಾಕಿ ಎತ್ತಿಕೊಂಡು ಹೋಗಿ ಸಮುದ್ರದಲ್ಲಿ ಹಾಕಬೇಕು. ಬರೀ ಗೋಣಿಯಲ್ಲಿ ಹಾಕಿದರೆ ಪ್ರಯೋಜನ ಇಲ್ಲ. ಗೋಣಿಯಲ್ಲಿ ಹಾಕಿದ್ದನ್ನು ಪೆಟ್ಟಿಗೆಯಲ್ಲಿ ಹಾಕಬೇಕು. ಪೆಟ್ಟಿಗೆಯಲ್ಲಿ ಹಾಕಿದರೆ ಪ್ರಯೋಜನ ಇಲ್ಲ, ಪೆಟ್ಟಿಗೆಗೆ ಬೀಗ ಹಾಕಬೇಕು. ಪೆಟ್ಟಿಗೆಗೆ ಬೀಗ ಹಾಕಿದರೆ ಸಾಕಾಗುವುದಿಲ್ಲ, ಅದಕ್ಕೆ ಈ ಪೂರ್ತಿ ಸರಪಳಿಯಲ್ಲಿ ಸುತ್ತಬೇಕು. ಸುತ್ತಿ ಇವನನ್ನು ಕೊಂಡು ಹೋಗಿ ಸಮುದ್ರದಲ್ಲಿ ಬಿಸಾಡಿದರೆ ಎದ್ದು ಬರ್ತಾನೆ, ಯಾಕಂದರೆ ಇವನು ಮಹಾ ಅನುಭಾವಿ. ಅದಕ್ಕೋಸ್ಕರ ದೊಡ್ಡ ದೊಡ್ಡ ಪರ್ವತಗಳನ್ನು ಎತ್ತಿಕೊಂಡು ಹೋಗಿ ಅವನ ಪೆಟ್ಟಿಗೆಯ ಮೇಲೆ ಹಾಕಿ ಅವನ ಅದರ ಅಡಿಯಲ್ಲಿ ಸಿಕ್ಕಿ ಒಂದು 10,000 ವರ್ಷ ಆದರೂ ತೊಂದರೆ ಇಲ್ಲ, ಒಳಗೆ ಸಾಯಲಿ, ಈ ಕಡೆ ಬರುವುದು ಬೇಡ ಅಂತ ಇಷ್ಟು ವ್ಯವಸ್ಥೆ ಮಾಡುವುದಕ್ಕೆ ಹೇಳಿದ. ದೈತ್ಯರು ಚಾಚೂ ತಪ್ಪದೆ ಅವನು ಹೇಳಿದ್ದಕ್ಕಿಂತ 10 ಪಟ್ಟು ಜಾಸ್ತಿ ಮಾಡಿ ಹಾಕಿದರು. ಅವರು 1 ಸರಪಳಿ ಸುತ್ತಿ ಅಂತ ಹೇಳಿದರೆ ಇವರು 20 ಸರಪಳಿ ಸುತ್ತಿದ್ದಾರೆ. ಎಲ್ಲ ಮಾಡಿಕೊಂಡು ಹೋಗಿ ಸಮುದ್ರದಲ್ಲಿ ಹಾಕಿದರೆ ಸಮುದ್ರದ ಒಳಗಿದ್ದಾನಂತೆ. ಮೇಲೆ ಎಲ್ಲ ಪರ್ವತ, ಒಳಗಿದ್ದ ಪೆಟ್ಟಿಗೆ ಜಜ್ಜುಗುಜ್ಜಿಯಾಗಿದೆ. ಅದರ ಒಳಗೆ ಈತ ಇದ್ದಾನೆ ಹುಡುಗನಿಗೆ ಅಲ್ಲಿ ಹಾಕಿ 1-2 ಗಂಟೆ ಆದಾಗ ಸಾಯಂಕಾಲ ಆಯಿತು ಅಂತ ಗೊತ್ತಾಯ್ತಂತೆ. ಆ ಸಮುದ್ರದ ಅಡಿಯಲ್ಲಿ ಸಂಧ್ಯಾವಂದನೆಯ ಕಾಲ ಅಂತ ಪ್ರಹ್ಲಾದ ಅಲ್ಲಿ ಸಂಧ್ಯಾವಂದನೆ ಮಾಡಿದ. ನಮಸ್ತೆ ಪುಂಡರಿ ಅತುಷ್ಟಾವ ಆನ್ನಿಕ ವೇಲಾಯಾಂ ಏಕಾಗ್ರ ಮತಿರಚ್ಯುತಂ. ಏಕಾಗ್ರ ಬುದ್ಧಿಯಿಂದ ಅಚ್ಯುತನನ್ನು ಆತ ಸ್ತೋತ್ರ ಮಾಡಿದ. ಅವನ ಸ್ತೋತ್ರ ಅದನ್ನು ಓದಿಬಿಡ್ತೇನೆ, ಒಂದು ಸಂಧ್ಯಾವಂದನೆ ಮಾಡಿದ ಹಾಗೆ ಆಗ್ತದೆ. ಏನಂದರೆ, ನಮಸ್ತೆ ಪುಂಡರೀಕಾಕ್ಷ, ನಮಸ್ತೆ ಪುರುಷೋತ್ತಮ, ನಮಸ್ತೆ ಸರ್ವಲೋಕಾತ್ಮನ್, ನಮಸ್ತೆ ತಿಗ್ಮ ಚಕ್ರಿಣೇ. ತಿಗ್ಮ ಅಂದರೆ ಅತ್ಯಂತ ಹರಿತವಾದ ಚಕ್ರವುಳ್ಳಂತಹ ದೇವರಿಗೆ ನಮಸ್ಕಾರ. ನಮೋ ಬ್ರಹ್ಮಣ್ಯ ದೇವಾಯ ಗೋಬ್ರಾಹ್ಮಣ ಹಿತಾಯ ಚ ಜಗದ್ಧಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ನಾವು ರೈಲಿನಲ್ಲಿ ಹೋಗ್ತಾ ಇದ್ದರೆ ಸಾಯಂಕಾಲ ಸಂಧ್ಯಾವಂದನೆ ಮಾಡಲಿಕ್ಕೆ ಆಗದೆ ಹೋದರೆ ಈ ಶ್ಲೋಕ ಹೇಳಿದರೆ ಆಯಿತು. ಆ ಹೊತ್ತಿಗೆ ಒಂದು ಶ್ಲೋಕ ಹೇಳಿದರೆ ಆವಾಗ ಕಾಲದಲ್ಲಿ ಸಂಧ್ಯಾವಂದನೆ ಮಾಡದೇ ಇದ್ದ ದೋಷ ಪರಿಹಾರ ಆಗ್ತದೆ. ಆಮೇಲೆ 9:30 ಗಂಟೆಗೆ ಮನೆಗೆ ಬಂದ ಮೇಲೆ ಮತ್ತೊಮ್ಮೆ ಸಂಧ್ಯಾವಂದನೆ ಮಾಡಬೇಕು. ಆದರೆ ಆ ಕಾಲದಲ್ಲಿ ಒಂದು ಸಲ ನಮೋ ಬ್ರಹ್ಮಣ್ಯ ದೇವಾಯ ಗೋಬ್ರಾಹ್ಮಣ ಹಿತಾಯ ಚ ಜಗದ್ಧಿತಾಯ ಕೃಷ್ಣಾಯ. ಜಗದ್ಧಿತ ಅಂದರೆ ಜಗತ್ತಿಗೆ ಹಿತವನ್ನು ಕೊಡ್ತಕ್ಕಂತಹ ಕೃಷ್ಣಾಯ. ಕೃಷ್ಣ ಅಂತೇಳಿದರೆ ಭಗವಂತನ ಮೂಲ ಸ್ವರೂಪ. ಅವ ಗೋವಿಂದ, ಗೋ ಅಂದರೆ ವೇದ, ವೇದಗಳಿಂದ ವಿಂದ ಅಂತೇಳಿದರೆ ಪ್ರತಿಪಾದ್ಯನಾದವ, ಗೋ ವೇದಗಳಿಂದ ಹೊಂದಲ್ಪಟ್ಟವ. ಅಂತಹ ಭಗವಂತನಿಗೆ ನಮೋ ನಮಃ ಅಂತ ಹೇಳುವ ಶ್ಲೋಕ ಏನಿದೆ ಅದು ಪುರುಷರು ಸ್ತ್ರೀಯರು ಇಬ್ಬರೂ ಮಾಡಬಹುದಾದ ಸಂಧ್ಯಾವಂದನೆ ಅಂತ ಅದಕ್ಕೊಂದು ಶ್ಲೋಕಕ್ಕೆ ಮಹತ್ವ ಇದೆ. ಅದರ ಜೊತೆಗೆ ಇನ್ನೊಂದು ಶ್ಲೋಕ ಸೇರಿಸಬೇಕು ಅಂತ ನರಸಿಂಹ ಪುರಾಣ ಹೇಳ್ತದೆ. ನಮೋಸ್ತ್ವನಂತಾಯ ಸಹಸ್ರಮೂರ್ತಯೇ
ಸಹಸ್ರಪಾದಾಕ್ಷಿ ಶಿರೋರುವಾಹವೇ ಸಹಸ್ರನಾಮನೇ ಪುರುಷಾಯ ಶಾಶ್ವತೆ ಅಥವಾ ಶಾಸತೆ ಸಹಸ್ರಕೋಟಿ ಯುಗಧಾರಿಣೇ ನಮಃ ಅಂತ ಈ ಶ್ಲೋಕ ಸೇರಿಸಬೇಕು. ಸೇರಿಸಿ ಇನ್ನೊಂದು ಶ್ಲೋಕ ಉಂಟು. ಯಾಂ ಸದಾ ಸರ್ವಭೂತಾನಿ ಸ್ಥಾವರಾಣಿ ಚರಾಣಿ ಚ ಸಾಯಂ ಪ್ರಾತರ್ನಮಸ್ಯಂತಿ ಸಾ ಮಾಂ ಸಂಧ್ಯಾಭಿರಕ್ಷತು. ಸಾ ಮಾಂ ಸಂಧ್ಯಾಭಿರಕ್ಷತ್ತೋಂ ನಮಃ. ಅಂದರೆ ಈ ಸಂಧ್ಯಾ ಅನ್ನುವ ಕಾಲ ಏನಿದೆ, ಆ ಕಾಲದಲ್ಲಿ ಸಂಧ್ಯಾದೇವಿ ಇದ್ದಾಳೆ. ಆ ಸಂಧ್ಯೆಯನ್ನು ಬರೀ ಮನುಷ್ಯರು ಮಾತ್ರ ಸಂಧ್ಯಾಕಾಲದಲ್ಲಿ ಧ್ಯಾನಿಸುವುದು ಪೂಜಿಸುವುದಲ್ಲ. ಸ್ಥಾವರಾಣಿ ಚರಾಣಿ ಚ. ಸ್ಥಾವರ ಅಂದರೆ ಮರಗಿಡಗಳು. ಮರಗಿಡಗಳು ಕೂಡ ಆ ಹೊತ್ತಿಗೆ ಸಂಧ್ಯಾವಂದನೆ ಮಾಡ್ತಾವಂತೆ. ನಮಗೆ ಬೆಂಗಳೂರಲ್ಲಿ ಗೊತ್ತೇ ಆಗೋದಿಲ್ಲ. ಅಲ್ಲಿ ಗುಲಾಬಿ ಗಿಡ ಇದ್ದರೆ ಅದೆಂಥ ಸಂಧ್ಯಾವಂದನೆ ಮಾಡ್ತದೆ ಗೊತ್ತಾಗೋದಿಲ್ಲ. ಹಳ್ಳಿಯಲ್ಲಿ ಆ ಮುಸ್ಸಂಜೆಯ ಹೊತ್ತು ಎಲ್ಲ ಕತ್ತಲು ಇನ್ನೂ ಬಂದಿರುವುದಿಲ್ಲ, ಕಪ್ಪು ಮುಸ್ಸಂಜೆಯ ಕತ್ತಲು. ಆ ಕತ್ತಲು ಹೊತ್ತು ಆ ಮರಗಳನ್ನೆಲ್ಲ ನೋಡಿದರೆ ಎಂದು ಗಾಳಿಗೆ ಬಂದರೂ ಕೂಡ ಅಲುಗಾಡದೆ ಹೀಗೆ ಕೂತು ತಪಸ್ಸು ಮಾಡುವ ಹಾಗೆ ಅನಿಸ್ತದೆ. ಯಾಂ ಸದಾ ಸರ್ವಭೂತಾನಿ ಸ್ಥಾವರಾಣಿ ಚರಾಣಿ ಚ ಸಾಯಂ ಪ್ರಾತರ್ ನಮಸ್ಯಂತಿ. ಸಂಧ್ಯಾಕಾಲದಲ್ಲಿ ಅವುಗಳೂ ನಮಸ್ಕಾರ ಮಾಡ್ತಾವೆ. ಅಂತಹ ಸಂಧ್ಯೆ ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಪ್ರಾರ್ಥನೆ. ಇದು ಸಂಧ್ಯಾಕಾಲದಲ್ಲಿ ಮಾಡ್ತಕ್ಕಂಥದ್ದು. ಬ್ರಹ್ಮತ್ವೇ ಸೃಜತೆ ವಿಶ್ವಂ ಸ್ಥಿತೌ ಪಾಲಯತೆ ಪುನಃ ರುದ್ರರೂಪಾಯ ಕಲ್ಪಾಂತೆ ನಮಸ್ತುಭ್ಯಂ ತ್ರಿಮೂರ್ತಯೇ. ಬ್ರಹ್ಮನಲ್ಲಿ ಬ್ರಹ್ಮರೂಪದಿಂದ ಇದ್ದು ಸೃಷ್ಟಿ ಮಾಡ್ತಿ, ರುದ್ರನಲ್ಲಿ ಶಿವ ಅನ್ನೋ ರೂಪದಿಂದ ಸಂಹಾರ ಮಾಡ್ತಿ, ಸ್ವತಃ ನೀನು ಜಗತ್ತನ್ನು ಪಾಲನೆ ಮಾಡ್ತಿ. ಅಂತಹ ತ್ರಿಮೂರ್ತಿಗೆ ನಮಸ್ಕಾರ. ದೇವಾ ಯಕ್ಷಾಸುರಾ ಸಿದ್ಧಾ ನಾಗಾ ಗಂಧರ್ವ ಕಿನ್ನರಾ ಪಿಶಾಚಾ ರಾಕ್ಷಸಾಶ್ಚೈವ ಮನುಷ್ಯ ಪಶವಸ್ತಥಾ ಪಕ್ಷಿಣ ಸ್ಥಾವರಾಶ್ಚೈವ ಪಿಪೀಲಿಕ ಸರೀಸೃಪಾಃ ಭೂಮ್ಯಾಪೋಗ್ನಿರ್ನಭೋ ವಾಯುಶಬ್ದಸ್ಪರ್ಶಸ್ತಥಾ ರಸಃ ರೂಪಂ ಗಂಧೋ ಮನೋಬುದ್ಧಿರಾತ್ಮಾ ಕಾಲಸ್ತಥಾ ಗುಣಾಃ ಏತೇಷಾಂ ಪರಮಾರ್ಥಶ್ಚ ಸರ್ವಮೇತತ್ವಂ ಅಚ್ಯುತ. ಪ್ರಪಂಚದಲ್ಲಿ ತ್ರಿಗುಣಗಳಿರಲಿ, ಭೂಮಿ ನೀರು ಬೆಂಕಿ ಗಾಳಿ ಆಕಾಶಗಳಿರಲಿ, ಏಕಾದಶ ಇಂದ್ರಿಯಗಳಿರ್ಬೋದು, ಅಥವಾ ಪಂಚ ತನ್ಮಾತ್ರೆಗಳಿರ್ಬೋದು, ಮೂಲ ಪ್ರಕೃತಿ ಇರ್ಬೋದು, ಅಹಂಕಾರ ತತ್ವ ಮಹತ್ತತ್ವಗಳಿರ್ಬೋದು, ಮನಸ್ತತ್ವ ಇರ್ಬೋದು. ಈ ಎಲ್ಲ ತತ್ವಗಳು ಕೂಡ ಯಾರ ಅಂತಃಪ್ರವೇಶದಿಂದ ಕೆಲಸ ಮಾಡುತ್ತೋ, ಯಾರು ಪ್ರವೇಶ ಮಾಡದೇ ಹೋದರೆ ಅವೆಲ್ಲವೂ ಕೂಡ ನಿಶ್ಚೇಷ್ಟಿತವಾಗಿ ಬಿಡ್ತಾವೋ, ಕರ್ಮಕರಣ ಸಾಮರ್ಥ್ಯವನ್ನು ಕಳೆದುಕೊಳ್ತಾವೋ ಅಂತಹವು ಅಚ್ಯುತ ನಿನಗೆ ನನ್ನ ನಮಸ್ಕಾರ ಅಂತ ಹೇಳುವ ಒಂದು ಸಂಧ್ಯಾವಂದನೆಯನ್ನು ಪ್ರಹ್ಲಾದ ಆ ಸಮುದ್ರದ ಅಡಿಯಲ್ಲಿ ಸಿಕ್ಕಿ ಹಾಕಿಕೊಂಡು ತಾನು ಮಾಡಿದ. ಬಹಳ ವಿಸ್ತಾರವಾದ ಸ್ತೋತ್ರ. ಓಂ ನಮಃ ಪರಮಾರ್ಥಾರ್ಥ ಸ್ಥೂಲ ಸೂಕ್ಷ್ಮಕ್ಷರಾಕ್ಷರ ವ್ಯಕ್ತ ವ್ಯಕ್ತ ಕಲಾತೀತ ಸಕಲೇಶ ನಿರಂಜನ ಗುಣಾಂಜನ ಗುಣಾಧಾರ ನಿರ್ಗುಣಾತ್ಮನ್ ಗುಣಸ್ಥಿತ ಮೂರ್ತಾ ಮೂರ್ತ ಮಹಾಮೂರ್ತೆ ಸೂಕ್ಷ್ಮಮೂರ್ತೆ ಸ್ಫುಟ ಅಚ್ಯುತ. ಓ ಅಚ್ಯುತ, ಯಾಕೆ ನೀನು ಕಾಣಿಸುವುದಿಲ್ಲ? ಸ್ಫುಟ, ನನ್ನ ಮುಂದೆ ನೀನು ಒಂದು ಕಾಣಿಸಿಕೋ ಅಂತ ಇವ ಪ್ರಾರ್ಥಿಸಿದರೆ ದೇವರು ಶಂಖಚಕ್ರ ಗದಾ ಪದ್ಮಧಾರಿಯಾಗಿ ಸಮುದ್ರದ ಅಡಿಯಲ್ಲಿ ಕಾಣಿಸಿಕೊಂಡ. ಪ್ರಹ್ಲಾದ ದೇವರನ್ನು ಕಂಡು ರೋಮಾಂಚಿತನಾಗಿಬಿಟ್ಟ. ಧ್ರುವ ಕಂಡ ಹಾಗೆ ರೋಮಾಂಚಿತನಾಗಿ ಮುಂದೆ ನಿಂತರೆ ಸ್ತೋತ್ರ ಮಾಡಬೇಕು ಅಂತೇಳಿದರೆ ಬಾಯಲ್ಲಿ ಸ್ತೋತ್ರ ಬರುವುದಿಲ್ಲ ಪ್ರಹ್ಲಾದನಿಗೆ. ಆಮೇಲೆ ಸಾವರಿಸಿಕೊಂಡು ದೇವರನ್ನು ನೋಡಿ ಉಸಿರುಗಟ್ಟಿದ ಸ್ಥಿತಿಯಲ್ಲಿ ಆತ ನಾಥ ಯೋನಿ ಸಹಸ್ರೇಷು ಯೇಷು ಯೇಷು ವ್ರಜಾಮ್ಯಹಂ ತೇಷು ತೇಷು ಅಚ್ಯುತ ಭಕ್ತಿ ಅಚ್ಯುತಾಸ್ತು ಸದಾ ತ್ವಯಿ. ಓ ಅಚ್ಯುತ, ನನಗೆ ಯಾವ ಯಾವ ಜನ್ಮದಲ್ಲಿ ನಾನು ಹುಡ್ತೇನೋ ಪ್ರತಿಯೊಂದು ಶರೀರದಲ್ಲೂ ನಿನ್ನಲ್ಲಿ ಅಚ್ಯುತವಾದ ಭಕ್ತಿ ಇರುವ ಹಾಗೆ ನನಗೆ ಅನುಗ್ರಹ ಮಾಡು ಅಂತ ಒಂದು ಪ್ರಾರ್ಥನೆ ಸಲ್ಲಿಸಿದ ದೇವರಿಗೆ. ಇಷ್ಟು ಪ್ರಾರ್ಥನೆ ಸಲ್ಲಿಸಿದರೆ ಅಷ್ಟೇ, ಬೇರೇನು ಕೇಳಲಿಕ್ಕಿಲ್ವಾ ಅಂತ ಈ ಯಾರು ಶಂಖಚಕ್ರ ಗದಾ ಪದ್ಮಧಾರಿ ನಾರಾಯಣ ಹೇಳಿದರೆ ಇವ ಹೇಳ್ತಾನೆ, ಇನ್ನೊಂದಿದೆ. ಏನಂದರೆ, ನನ್ನ ಅಪ್ಪ ನನ್ನಲ್ಲಿ ಎಷ್ಟು ದ್ವೇಷ ಮಾಡ್ತಾನೆ, ದ್ವೇಷ ಮಾಡಿ ನನ್ನನ್ನು ಹೇಗೆ ಹೇಗೆ ಸಾಯಿಸುವುದಕ್ಕೆ ಪ್ರಯತ್ನಿಸಿದ, ಅವನಿಗೆ ಆ ಪಾಪ ಬರದೇ ಇರುವ ಹಾಗೆ ನೀನು ಅನುಗ್ರಹ ಮಾಡು. ನನ್ನ ಅಪ್ಪನನ್ನು ಪಾಪದಿಂದ ಪವಿತ್ರೀಕರಿಸಿ ಅನುಗ್ರಹ ಮಾಡಬೇಕು ನೀನು ಅಂತ ಇವ ಕೇಳಿಕೊಳ್ತಾನೆ. ಅದಕ್ಕೆ ಇವ ನರಸಿಂಹ ಅಲ್ಲ, ಇದು ವಿಷ್ಣು. ಈಗ ನಮಗೆ ಭಾಗವತದ್ದೇ ನೆನಪಾಗೋದು. ಇಲ್ಲಿ ವಿಷ್ಣು ಶ್ರೀ ಭಗವಾನು ವಾಚ ಅವೇನು ಹೇಳ್ತಾನೆ, ಪ್ರಹ್ಲಾದ ಸರ್ವಮೇತತ್ತೇ ಮತ್ಪ್ರಸಾದಾದ್ ಭವಿಷ್ಯತಿ ಅನ್ಯಚ್ಚತೆ ವರಂ ದದ್ಮಿ ವ್ರಿಯತಾಂ ಅಸುರಾತ್ಮಜ. ಬೇರೇನಾದರೂ ವರ ಬೇಕಿದ್ದರೆ ಕೊಡು, ಇದು ತಾನಾಗಿ ಬಂದೇ ಬಂದಿದೆ. ನಿನ್ನಂಥ ಮಗನನ್ನು ಪಡೆದ ಮೇಲೆ ಅವನಿಗೆ ಅನಿಷ್ಟ ಎಲ್ಲಿ ಬರ್ತದೆ? ಅವನು ಮಾಡಿದ ಪಾಪಗಳೆಲ್ಲ ಈಗಾಗಲೇ ಪರಿಹಾರ ಆಗೋಯಿತು.
ಕೃತಕೃತ್ಯೋಸ್ಮಿ ಭಗವನ್ ವರೇಣಾನೇನ ಯತ್ವಯಿ. ಮತ್ತೆ ನನಗೇನು ವರ ಬೇಡ, ನನ್ನ ಅಪ್ಪ ಪವಿತ್ರನಾದ, ಮುಗೀತು. ನಾನು ನಿರಂತರ ನಿನ್ನಲ್ಲಿ ಭಕ್ತಿ ಮಾಡ್ತೇನೆ, ಮುಗೀತು. ಇನ್ನೇನು ವರ ಬೇಡ ನನಗೆ ಅಂತ ಇವ ಹೇಳಿದ. ಇತ್ಯುಕ್ತ್ವಾ ಅಂತರ್ಧದೆ ವಿಷ್ಣು ಯಥಾ ತೇ ನಿಶ್ಚಲಂ ಚೇತೋ ಮಯಿ ಭಕ್ತಿ ಸಮನ್ವಿತಂ ತಥಾ ತ್ವಂ ಮತ್ಪ್ರಸಾದೇನ ನಿರ್ವಾಣಂ ಪರಂ ಅವಾಪ್ಸ್ಯಸಿ. ಹೀಗೆ ಪ್ರಹ್ಲಾದನಿಗೆ ಅನುಗ್ರಹ ಮಾಡಿದಂತಹ ಭಗವಂತ ತಾನು ಅದೃಶ್ಯನಾದ. ಅದೃಶ್ಯನಾದಾಗ ಪ್ರಹ್ಲಾದ ನೋಡ್ತಾನೆ, ಅವ ಸಮುದ್ರದ ಮೇಲೆ ಬಂದು ನಿಂತುಬಿಟ್ಟಿದ್ದಾನೆ. ಒಳಗಿದ್ದವ ಪರ್ವತಗಳು ಎಲ್ಲ ದಾಟಿ ಮೇಲೆ ಬಂದಿದ್ದಾನೆ. ಮೇಲೆ ಬಂದವ ಸೀದಾ ಅಪ್ಪನ ಹತ್ರ ಬಂದ. ಅಪ್ಪನ ಹತ್ರ ಬಂದು ನೋಡಿದರೆ ಅಪ್ಪನಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಪ್ರಹ್ಲಾದನನ್ನು. ಅವ ಸೀದಾ ಅವನನ್ನು ಅಪ್ಪಿಕೊಳ್ತಾನೆ. ಅಪ್ಪಿಕೊಂಡು ಮೂರ್ಧಾಘ್ರಾಣನ ಮಾಡ್ತಾನೆ. ಆಘ್ರಾಣನ ಮಾಡಿಕೊಂಡು ನನಗೂ ವಿಷ್ಣುವಿನಲ್ಲಿ ಭಕ್ತಿ ಬರ್ತಾ ಉಂಟಲ್ವಾ ಅಂತ ಹೇಳ್ತಾನೆ ಹಿರಣ್ಯಗೆ. ಈ ವರದ ಪ್ರಭಾವ, ನಿನ್ನ ಅಪ್ಪ ಪರಿಪೂರ್ಣ ಶುದ್ಧನಾದ ಅಂತ ಹೇಳಿದಲ್ವ ಈ ಭಗವಂತ. ಅಷ್ಟಕ್ಕೆ ಹಿರಣ್ಯಕಶಿಪುವಿನಲ್ಲಿದ್ದಂತಹ ದೈತ್ಯಾವೇಶ ಹೋಗಿ ಅಲ್ಲಿ ಜಯ ಕಾಣಿಸಿಕೊಳ್ತಾನೆ. ಜಯ ಕಂಡು ಇತ್ಯುಕ್ತಾಂತರ್ಧದೆ ಸಚಾಪಿ ಪುನರಾಗಮ್ಯ ವವಂದೇ ಚರಣೌ ಪಿತುಃ. ಪ್ರಹ್ಲಾದ ಬಂದು ಅಪ್ಪನ ಕಾಲು ಹಿಡ್ಕೊಂಡ, ಹಿರಣ್ಯಕಶಿಪುವಿನ ಕಾಲು. ವವಂದೇ ಚರಣೌ ಪಿತುಃ ತಂಪಿತ ಮೂರ್ಧಿ ಉಪಾಗ್ರಾಯ ಪರಿಶ್ವಜ್ಯ ಚ ಪೀಡಿತಂ. ಗಟ್ಟಿಯಾಗಿ ಅವನನ್ನು ಆಲಿಂಗಿಸಿಕೊಂಡು ಜೀವಸೀತ್ಯಾಹ ವತ್ಸೇತಿ. ಮಗು ಬದುಕಿದ್ಯಾ ನೀನು? ಜೀವಸೀತ್ಯಾಹ ಬದುಕಿದ್ಯಾ ವತ್ಸ? ಏನಾಗೋಯಿತು ಅಂತ ನಾನು ತುಂಬ ಹೆದರಿಕೊಂಡು ಬಿಟ್ಟಿದ್ದೆ. ಬಾಷ್ಪಾರ್ದ್ರ ನಯನೋ ದ್ವಿಜ. ಕಣ್ಣಲ್ಲಿ ನೀರು ಹಾಕಿಕೊಂಡು ಮಗುವನ್ನು ಆಘ್ರಾಣಿಸಿ ಆತ ಖುಷಿ ಪಡ್ತಾನೆ. ಇಷ್ಟೆಲ್ಲ ಆಗಿ ತನ್ನ ಸಿಂಹಾಸನದಲ್ಲಿ ಅವನು ಕೂಡಿಸಿ ಇವನು ಹಿರಣ್ಯಕಶಿಪು ಕೆಳಗೆ ಬಂದು ಕೂತ್ಕೊಳ್ತಾನೆ. ತನ್ನ ಮಗನನ್ನು ಸಿಂಹಾಸನದಲ್ಲಿ ಕೂಡಿಸಿ ಹಿರಣ್ಯಕಶಿಪು ಕೆಳಗೆ ಬಂದು ಕೂತ್ಕೊಂಡ. ಇಷ್ಟಾಯಿತು. ಮರುದಿವಸದಿಂದ ಹಿರಣ್ಯಕಶಿಪು ಬೇರೆ. ಒಂದು ಹೊತ್ತು ಹೀಗೆ, ಮರುದಿವಸದಿಂದ ಮತ್ತೆ ಎಡವಟ್ಟು ಇವನನ್ನು ಮುಗಿಸಬೇಕು ಅಂತಲೇ. ಆವಾಗ ಭಗವಂತ ನರಸಿಂಹನಾಗಿ ಬಂದು ಈ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿದ. ಅದು 2 ಶ್ಲೋಕ ಮುಗೀತು, ಕಥೆಯೇ ಇಲ್ಲ. ನಮ್ಮ ಭಾಗವತದ ಕಥೆ ಮುಂದೆ 2 ಶ್ಲೋಕದಲ್ಲಿ ಮುಗಿಸಿದರು. ಆಮೇಲೆ ಏನಾಯಿತು ಅಂದರೆ ಪಿತರಿಯುಪರತಿಂ ನೀತೆ ನರಸಿಂಹ ಸ್ವರೂಪಿಣ ವಿಷ್ಣುನಾ ಸೋಪಿ ದೈತ್ಯಾನಾಂ ಮೈತ್ರೇಯ ಭೂತ್ ಪತಿಸ್ತತಃ. ಪರಾಶರರು ಹೇಳಿದರು ಮೈತ್ರೇಯ. ಆಮೇಲೆ ಕೆಲವು ಕಾಲದ ನಂತರ ಮತ್ತೆ ಮಗನಲ್ಲಿ ದ್ವೇಷ ಮಾಡಿದಂತಹ ಅಪ್ಪನನ್ನು ಸ್ತಂಭದಿಂದ ಆವಿರ್ಭೂತನಾದಂತಹ ನರಸಿಂಹದೇವ ಸಂಹಾರ ಮಾಡಿದ. ಅದಾದ ಮೇಲೆ ಪ್ರಹ್ಲಾದ ಸಿಂಹಾಸನದಲ್ಲಿ ದೀರ್ಘಕಾಲವಾಗಿ ರಾಜ್ಯಭಾರವನ್ನು ಮಾಡಿದ. ಅವ ದೈತ್ಯೇಶ್ವರನಾಗಿ ತಾನು ಅನೇಕ ಕಾಲ ಭಗವದ್ಭಕ್ತಿಯಿಂದ ರಾಜ್ಯಭಾರವನ್ನು ಮಾಡಿದ ಎಂಬ ಪವಿತ್ರವಾದ ಪ್ರಹ್ಲಾದನ ಚರಿತೆಯನ್ನು ಯಾರು ಕೇಳ್ತಾರೋ ಅವರಿಗೆ ನಿರಂತರವಾಗಿ ವಿಷ್ಣು ಭಕ್ತಿಯುಂಟಾಗ್ತದೆ ಅಂತ ಒಂದು ಕಥೆ. ಇವತ್ತು ಈ ಪ್ರಹ್ಲಾದನ ಪುಣ್ಯಚರಿತೆಯ ಜೊತೆಗೆ ಈ ವಿಷ್ಣು ಪುರಾಣದ ಉಪನ್ಯಾಸವನ್ನು ಇವತ್ತಿಗೆ ಉಪಸಂಹಾರ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.